Now you are observing some important questions just to recall the concepts. Pause the video, go through the questions and try to answer them. Okay? Yes. Just observe the last question. Arrange the given ions into different sets of isoelectronic species. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಿಮಗೊಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಕೊಟ್ಟಿರೋದು. ಆಸ್ ಐ ಹ್ಯಾವ್ ಸ್ಪೆಸಿಫೈಡ್ ಯು ನೀಡ್ ಟು ಪರ್ಚೇಸ್ ಎ ಕಾಪಿ ಆಫ್ ಪೀರಿಯಾಡಿಕ್ ಟೇಬಲ್. ಪರ್ಚೇಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಕಾಪಿಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಪೀರಿಯಾಡಿಕ್ ಟೇಬಲ್ ನೀಟಾಗಿ ಅಟಾಮಿಕ್ ನಂಬರ್ ಹಾಗೆಯೇ ಎಲಿಮೆಂಟ್ಸ್ಗಳ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್ ಎಲಾಂಗ್ ವಿತ್ ನೇಮ್ ಇರುವಂತಹ ಒಂದು ಪೀರಿಯಾಡಿಕ್ ಟೇಬಲ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ರೆಫರೆನ್ಸ್ಗೆ ಇರುತ್ತೆ. ಆ ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ಗಳನ್ನು ಹುಡುಕಿ. ಫಸ್ಟ್ ಎಲಿಮೆಂಟ್ ಸ್ಕ್ಯಾಂಡಿಯಮ್ ಅಂತ ಇದೆ, 3+ ಅದರ ಮೇಲೆ ಚಾರ್ಜ್ ಇದೆ. ಅವಾಗ ಏನು ಮಾಡಬೇಕು, ಅಟಾಮಿಕ್ ನಂಬರ್ 21 ಸ್ಕ್ಯಾಂಡಿಯಮ್ ಇರುತ್ತೆ. ಓಕೆ, ಸ್ಕ್ಯಾಂಡಿಯಮ್ 21 ಅಟಾಮಿಕ್ ನಂಬರ್ ಅಂದರೆ ಇಟ್ ಕಂಟೈನ್ಸ್ 21 ಇಲೆಕ್ಟ್ರಾನ್ಸ್ ಇನ್ ಇಟ್. ಇವಾಗ ನ್ಯೂಟ್ರಲ್ ಸ್ಟೇಟಲ್ಲಿ 21 ಎಲೆಕ್ಟ್ರಾನ್ಸ್ ಇದೆ, ಬಟ್ ಚಾರ್ಜ್ 3+ ಅಂತ ಇರೋದ್ರಿಂದ 21 - 3 ಅಂತ ಮಾಡಿ. ಇಟ್ ಹ್ಯಾಸ್ ಲಾಸ್ಟ್ 3 electrons, ದಟ್ಸ್ ವೈ 21 - 3 ಅಂತ ತಗೊಳ್ಳಿ. ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ 18 ಆಯಿತು. ಓಕೆ, ಹಾಗೆ ನೆಕ್ಸ್ಟ್ ಆರ್ಗಾನ್, ಅದರ ಅಟಾಮಿಕ್ ನಂಬರ್ ನೋಡಿ, ನ್ಯೂಟ್ರಲ್ ಸ್ಟೇಟ್ ಇರೋದ್ರಿಂದ ಅಟಾಮಿಕ್ ನಂಬರ್ ಏನಿರುತ್ತೋ ಅದೇ ನಂಬರಲ್ಲಿ ಇಲೆಕ್ಟ್ರಾನ್ಸ್ಗಳು ಕೂಡ ಇರುತ್ತೆ. ಓಕೆ, ನೆಕ್ಸ್ಟು Na+ ಕೊಟ್ಟಾಗ ಅದರ ಅಟಾಮಿಕ್ ನಂಬರ್ ಚಾರ್ಜ್ +1 ಇರೋದ್ರಿಂದ 11 - 1 ಅಂತ ಹೇಳಿ ಬರ್ಕೊಳ್ತೀರಿ. ಟಿಟಾನಿಯಂ ಚೆಕ್ ಮಾಡಿ, 22 ಅದರ ಅಟಾಮಿಕ್ ನಂಬರ್ 22, ಚಾರ್ಜ್ 4+ ಇರೋದ್ರಿಂದ 22 - 4 ಅಂತ ಮಾಡ್ತಾ ಇದ್ದೀರಿ. ದಿಸ್ ಈಸ್ ಜಸ್ಟ್ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಇನ್ನು Cl- ಅಂತ ಇದೆ, ನೆನಪಿರಲಿ ಮೈನಸ್ ಚಾರ್ಜ್ ಇದ್ದಾಗ ನೀವು ಎಲೆಕ್ಟ್ರಾನ್ಸ್ಗಳನ್ನು ಆ್ಯಡ್ ಮಾಡ್ತಾ ಬರ್ತಾ ಇದ್ದೀರಿ. ಕ್ಲೋರಿನ್ಗೆ ಅಟಾಮಿಕ್ ನಂಬರ್ 17, ಅಂದರೆ ಕ್ಲೋರಿನ್ ಇನ್ ದ ನ್ಯೂಟ್ರಲ್ ಸ್ಟೇಟ್ ಕಂಟೈನ್ 17 electrons. ಒಂದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಯು ಜಸ್ಟ್ ಆ್ಯಡ್ 1 more electron, 17 + 1 ಅಂತ ಹಾಕಿ. -1 ಅಲ್ಲ, +1 ಅಂತ ಹಾಕ್ತಾ ಇದ್ದೀರಿ. ಓಕೆ, ಸಲ್ಫರ್ಗೆ ಬನ್ನಿ. ಅಲ್ಲಿ ಸಲ್ಫರ್ನ ಅಟಾಮಿಕ್ ನಂಬರ್ 16. ಓಕೆ, 16, ಚಾರ್ಜ್ 2 ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ 16 + 2 ಅಂತ ತಗೊಳ್ಳಿ, ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಗೊತ್ತಾಗುತ್ತೆ. ಪೊಟ್ಯಾಷಿಯಮ್ನ ಅಬ್ಸರ್ವ್ ಮಾಡಿ, ಒಂದು ಪಾಸಿಟಿವ್ ಚಾರ್ಜ್ ಇದೆ, ಅಟಾಮಿಕ್ ನಂಬರ್ -1 ಅಂತ ಮಾಡಬೇಕು. ಅಟಾಮಿಕ್ ನಂಬರ್ -1. ನೆಕ್ಸ್ಟ್ ನಿಯಾನ್ ಇದೆ, ಅದರ ಅಟಾಮಿಕ್ ನಂಬರನ್ನು ಚೆಕ್ ಮಾಡಿದರೆ ಅಟಾಮಿಕ್ ನಂಬರ್ ಈಸ್ ಈಕ್ವಲ್ ಟು ದಿ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಇನ್ನು O2- ಆಕ್ಸೈಡ್ ಅಯಾನ್ ಕೊಟ್ಟಿದ್ದಾರೆ, ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ 8 ಅಂತ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ 2- ಅಂತ ಇದೆ, ಕರೆಕ್ಟಾ? 2- ಅಂದರೆ 8 + 2 ಅಂತ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ. ಗೊತ್ತಾಗಿದೆಯಲ್ಲ? ಚಾರ್ಜ್ ನೆಗೆಟಿವ್ ಇತ್ತು ಅಂದರೆ ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀರಿ, ಅದೇ ಚಾರ್ಜ್ ಪಾಸಿಟಿವ್ ಇತ್ತು ಅಂದರೆ ಎಲೆಕ್ಟ್ರಾನ್ಸ್ಗಳನ್ನು ಮೈನಸ್ ಮಾಡ್ತಾ ಇದ್ದೀರಿ. ಗೊತ್ತಾಗ್ತಾ ಇದೆಯಲ್ಲ? ಎಸ್, ಅದೇ ಥರ ಎಲ್ಲದಕ್ಕೂ ಕೂಡ ಚೆಕ್ ಮಾಡಿ. ಕ್ಯಾಲ್ಶಿಯಮ್ಗೆ ಅಟಾಮಿಕ್ ನಂಬರ್ 20, ಮ್ಯಾಂಗನೀಸ್ 25. ಓಕೆ, ಕ್ರೋಮಿಯಂ Cr ಅಂತ ಇದೆಯಲ್ಲ, ಅದಕ್ಕೆ 24 ಅಟಾಮಿಕ್ ನಂಬರ್ಸನ್ನು ಹೇಳಿದ್ದೇನೆ. ಇದನ್ನು ನೋಡಿಕೊಂಡು ಯು ನೀಡ್ ಟು ಫೈಂಡ್ ಔಟ್ ದಿ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ಎಷ್ಟು ಡಿಫರೆಂಟ್ ಸೆಟ್ಸ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಬರುತ್ತೆ ನೋಡಿ. 18 electron ಸಿಸ್ಟಮ್, 10 electron ಸಿಸ್ಟಮ್, ಈ ಥರ ಡಿವೈಡ್ ಮಾಡಿ ನೋಡ್ಕೊಳ್ತಾ ಹೋಗಿ. ಈಸ್ ಇಟ್ ಓಕೆ? Now coming to one of the important periodic properties of the elements, that is electronegativity. Keep in mind, the electronegativity of an element is the property of an element which can be measured in the bonded state. ಇವಾಗ ನೀವು ಯಾವುದೋ ಒಂದು ಪೀರಿಯಾಡಿಕ್ ಟೇಬಲ್ ಇರೋ ಎಲಿಮೆಂಟನ್ನು ತೆಕ್ಕೊಂಡು ಅದರ ಎಲೆಕ್ಟ್ರೋನೆಗೆಟಿವಿಟಿಯನ್ನು ಅಬ್ಸರ್ವ್ ಮಾಡಬೇಕು, ಮೆಷರ್ ಮಾಡಬೇಕು ಅಂದರೆ ಆ ಎಲಿಮೆಂಟ್ ಐಸೋಲೇಟೆಡ್ ಸ್ಟೇಟಲ್ಲಿ ಇರಬಾರ್ದು. ದಟ್ ಎಲಿಮೆಂಟ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ಬಾಂಡೆಡ್ ಸ್ಟೇಟ್. That means to say the atom of that particular element should be covalently bonded to another element. Okay? Say for example, if you are observing the electronegativity of chlorine atom, then you can't take the chlorine atom in the isolated state. Single atom na ತೆಕ್ಕೊಂಡು ಇದರ electronegativity ಇಷ್ಟೇ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. In order to measure the electronegativity of chlorine atom, this chlorine atom should be bonded to
another chlorine atom by using a covalent bond. ಒಂದು ಕೋವಲೆಂಟ್ ಬಾಂಡ್ ಅನ್ನು ಯೂಸ್ ಮಾಡಿ ಇನ್ನೊಂದು ಕ್ಲೋರಿನ್ಗಾದರೂ ಅದು ಬಾಂಡ್ ಆಗಿರಬೇಕು, ಅಥವಾ the same chlorine atom can be covalently bonded to another hetero atom. ಬೇರೆ ಯಾವುದಾದ್ರೂ ಇನ್ನೊಂದು ಕ್ಲೋರಿನ್ ಅನ್ನು ಬಿಟ್ಟು ಇನ್ನೊಂದು ಹೆಟೆರೋ ಆಟಮ್ಗೆ ಬೇಕಾದರೂ ಅದು ಬಾಂಡ್ ಆಗಿರ್ಬೋದು. ಸೊ ಇನ್ ಸಚ್ ಬಾಂಡೆಡ್ ಸ್ಟೇಟ್ ಓನ್ಲಿ ವಿ ಕ್ಯಾನ್ ಮೆಷರ್ ದಿ electronegativity of the element. Keep in mind, it is represented by a letter ಖೈ. ಇದನ್ನು ಖೈ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತಾ ಇದ್ದಾವೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಬರೆಯೋದು ಹೇಗೆ ಅಂತ. ಖೈ ಅಂತ ಹೇಳಿ ಇದನ್ನು ರೆಪ್ರೆಸೆಂಟ್ ಮಾಡ್ಕೋಬೇಕು, ಅಂದರೆ ಪ್ರೊನೌನ್ಸ್ ಮಾಡ್ಕೋಬೇಕು. ಓಕೆನಾ? ಸೊ what is the meaning of electronegativity ಅಂದರೆ, electronegativity of an element is the measure of the tendency of an atom to attract the shared pair of electrons of a covalent bond towards itself. ಓಕೆ, ಯಾವುದೋ ಒಂದು ಮಾಲಿಕ್ಯೂಲನ್ನು ಕನ್ಸಿಡರ್ ಮಾಡಿದಿರಿ, ಆ ಮಾಲಿಕ್ಯೂಲಲ್ಲಿ ಯಾವುದೋ ಒಂದು ಎಲಿಮೆಂಟ್ ಇದೆ, ಆ ಎಲಿಮೆಂಟಿಗೆ ಈ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ಸ್, ಒಂದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಎರಡು ಇಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ ಅಲ್ವಾ, ಈ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಅನ್ನು ತನ್ನ ಕಡೆಗೆ ಎಳ್ಕೊಳ್ಳುವಂಥ ಕೆಪಾಸಿಟಿ ಎಷ್ಟಿದೆ ಅದನ್ನು ಮೆಷರ್ ಮಾಡಲಿಕ್ಕೆ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋ ಟರ್ಮ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ರಿಮೆಂಬರ್, ಇಟ್ ಈಸ್ ದ ಮೆಷರ್ ಆಫ್ ದಿ ಟೆಂಡೆನ್ಸಿ ಆಫ್ ಅನ್ ಆಟಮ್, tendency of an atom to attract the shared pair of electrons of a covalent bond towards itself. ಗೊತ್ತಾಗ್ತಾ ಇದೆಯಲ್ವಾ? ಈ ಕೋವಲೆಂಟ್ ಬಾಂಡ್ನಲ್ಲಿ ಎರಡು ಇಲೆಕ್ಟ್ರಾನ್ಸ್ ಇದೆ, ಈ ಎರಡು ಇಲೆಕ್ಟ್ರಾನ್ ಅನ್ನ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಅಂತ ಹೇಳಿ ಕರಿತಾ ಇದ್ದೀರಿ. ಇವಾಗ ಈ HCl ಮಾಲಿಕ್ಯೂಲ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ನಾವು ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದಿಸ್ HCl molecule, the one electron of the hydrogen atom which is present in the 1s orbital, ಇದನ್ನ electronic configuration ಅಲ್ಲಿ 1s1 ಅಂತ ಹೇಳಿ ಬರಿತಾ ಇದ್ದೀರಿ. ಓಕೆ, ಒನ್ ಎಲೆಕ್ಟ್ರಾನ್ ಆಫ್ ದಿ ಹೈಡ್ರೋಜನ್ ಆಟಮ್ ಇದೆ. ಹಾಗೆ ಇಲ್ಲಿ ಕ್ಲೋರಿನ್ ಆಟಮ್ನ ಬರ್ಕೊಳ್ತೀರಿ, 17 ಅಟಾಮಿಕ್ ನಂಬರ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6, ಓಕೆ 3s2 3p5 ಅಂತ ಹೇಳಿ ಬರಿತಾ ಇದ್ದೀರಿ. ನಾನು ವೆಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಮಾತ್ರ ಬರೆದೆ. ಕರೆಕ್ಟ್? ವೆಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 3s2 3p5. ಅಂದರೆ ಆ 17th ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಇನ್ 3p5 ಆರ್ಬಿಟಾಲ್, ಅದು ಕೂಡ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಓಕೆ, ಸೊ ಒನ್ ಎಲೆಕ್ಟ್ರಾನ್ ಆಫ್ ದಿ ಹೈಡ್ರೋಜನ್ ವಿಚ್ ಇಸ್ ಪ್ರೆಸೆಂಟ್ ಇನ್ 1s ಆರ್ಬಿಟಾಲ್ and one electron of the chlorine which is present in 3p orbital will involve in covalent bond formation. These two electrons get mutually shared between the two combining elements and it results in the formation of a covalent bond. Covalent bond formation ಆಗಿದೆ ಅಂದ ಮೇಲೆ ನಮಗೆ ಒಂದು ಮಾಲಿಕ್ಯೂಲ್ ಸಿಕ್ಕಿದೆ. ಈ ಮಾಲಿಕ್ಯೂಲ್ ಅಲ್ಲಿ ಎರಡು ಸಿಮಿಲರ್ ಎಲಿಮೆಂಟ್ಸ್ ಇಲ್ಲ, ಡಿಸ್ಸಿಮಿಲರ್ ಎಲಿಮೆಂಟ್ಸ್ ಇದೆ. In the case of such a dissimilar elements, one of the element will be having higher capacity to attract the shared pair of electrons towards itself. ಈ ಎರಡು ಡಿಸ್ಸಿಮಿಲರ್ ಎಲಿಮೆಂಟ್ಸ್ ಇದ್ದಾಗ, ಸಿಮಿಲರ್ ಎಲಿಮೆಂಟ್ಸ್ ಇದ್ದಾಗ ಎರಡಕ್ಕೂ ಕೂಡ ಈಕ್ವಲ್ ಪವರ್ ಇರುತ್ತೆ, ಎರಡೂ ಎಲಿಮೆಂಟ್ಸ್ಗಳು ಕೂಡ ಆ ಟಗ್ ಆಫ್ ವಾರ್ ಅಲ್ಲಿ ವಿನ್ ಆಗುತ್ತೆ, ಯಾಕಂದ್ರೆ ಎರಡಕ್ಕೂ ಕೂಡ ಪವರ್ ಸೇಮ್ ಇರುತ್ತೆ. ಬಟ್ ಎರಡು ಡಿಸ್ಸಿಮಿಲರ್ ಎಲಿಮೆಂಟ್ಸ್ ಇದ್ದಾಗ ಒಂದು ಎಲಿಮೆಂಟ್ಗೆ ಆ ಎಲೆಕ್ಟ್ರಾನ್ಸ್ಗಳನ್ನು ಎಳ್ಕೊಳ್ಳುವಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ. One of the element will be having higher tendency to attract the shared pair of electrons towards itself. As a result, the bonding pairs of electrons ಅಥವಾ shared pair of electrons are more displaced towards the more electronegative element. ಈ ಎರಡು ಬಾಂಡಿನ ಎಲೆಕ್ಟ್ರಾನ್ಸ್ಗಳು ಏನಾಗಿರುತ್ತೆ ಅಂದರೆ, ಯಾವ ಎಲಿಮೆಂಟ್ಗೆ ಆ ಅಟ್ರಾಕ್ಟಿಂಗ್ ಟೆಂಡೆನ್ಸಿ ಜಾಸ್ತಿ ಇರುತ್ತೋ ಅದರ ಕಡೆಗೆ ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ ಆಗಿರುತ್ತೆ, ಆ ಕಡೆಗೆ ತಳ್ಳಲ್ಪಟ್ಟಿರುತ್ತದೆ. ಗೊತ್ತಾಗ್ತಾ ಇದೆಯಲ್ವಾ? ಕಂಪ್ಲೀಟ್ಲಿ ಬಾಂಡ್ ಏನು ಕಟ್ಟಾಗಿಲ್ಲ. ಎಲೆಕ್ಟ್ರಾನ್ಸ್ ಟಗ್ ಆಫ್ ವಾರ್ ನಡೀತಾ ಇದೆ ಅಂತ ಅನ್ಕೊಳ್ಳಿ, ಹಗ್ಗ ಯಾರ ಕಡೆಗೆ ಇದೆ ಅಂದರೆ ಯಾರಿಗೆ ಪವರ್ ಜಾಸ್ತಿ ಇದೆಯೋ ಆ ಕಡೆಗೆ ಹಗ್ಗ ಹೋಗಿದೆ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ಮೆಷರ್ ಆಫ್ ದಿ ಟೆಂಡೆನ್ಸಿ ಆಫ್ ಎನ್ ಆಟಮ್ to attract the shared pair of electrons of a covalent bond towards itself is called electronegativity and it is represented by a symbol chi. Chi ಅಂತ ಹೇಳಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. Is it okay? Remember,
electronegativity is a periodic property which can be expressed in the bonded state of an element. ಆ ಒಂದು ಎಲಿಮೆಂಟ್ ಐಸೋಲೇಟೆಡ್ ಸ್ಟೇಟಲ್ಲಿ ಇದೆ ಅಂದರೆ ನಮಗೆ ಎಲೆಕ್ಟ್ರೋನೆಗೆಟಿವಿಟಿಯನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದ ಎಲೆಕ್ಟ್ರೋನೆಗೆಟಿವಿಟಿ, ದ ಗಿವನ್ ಎಲಿಮೆಂಟ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ಬಾಂಡೆಡ್ ಸ್ಟೇಟ್. ಓಕೆ, ಆ ಎಲಿಮೆಂಟಿನ ಆಟಮ್ ಬಾಂಡೆಡ್ ಸ್ಟೇಟಲ್ಲಿ ಇರಬೇಕು, ಆವಾಗ ಮಾತ್ರ ನಾವು ಎಲೆಕ್ಟ್ರೋನೆಗೆಟಿವಿಟಿಯನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ನೆಕ್ಸ್ಟು ಇಲೆಕ್ಟ್ರೋನೆಗೆಟಿವಿಟಿ ಸ್ಕೇಲ್ ಇಸ್ ಎ ಆರ್ಬಿಟ್ರರಿ ಒನ್ ಅಂತ ಹೇಳ್ತೇವೆ. ಆರ್ಬಿಟ್ರರಿ ಒನ್ ಅಂತ ಹೇಳಿದರೆ ಇಟ್ ಈಸ್ ಜನರಲಿ determined on the basis of predictions. There are no perfect reasons which can be quoted for the values. ಇವಾಗ ಫ್ಲೂರಿನ್ಗೆ ಇಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ 4 ಅಂತ ಹೇಳಿ ಬರೀತೇವೆ. ಸೊ ಈ 4 ಹೇಗೆ ಬಂತು, ಅದಕ್ಕೆ ಪ್ರೂಫನ್ನು ಕೊಡಿ ಅಂದರೆ ಆಗೋದಿಲ್ಲ. ಸೊ ಅದು ಪ್ರಿಡಿಕ್ಷನ್ಸ್ಗಳ ಮೇಲೆ ನಿಂತಿರುವಂಥದ್ದು. ಸೊ ಇಟ್ ಈಸ್ ಸೆಟ್ ಟು ಬಿ ದ ಆರ್ಬಿಟ್ರರಿ ಒನ್, ಯೂನಿವರ್ಸಲಿ ಅಕ್ಸೆಪ್ಟೆಡ್ ಆ್ಯಂಡ್ ಆರ್ಬಿಟ್ರರಿ ಒನ್. ನೋ ಕ್ಲಿಯರ್ ಪ್ರೂಫ್ಸ್ ಕ್ಯಾನ್ ಬಿ ಗಿವನ್. ಬಟ್ ರಿಮೆಂಬರ್, ಇಟ್ ಈಸ್ ಎ ಮೆಷರಬಲ್ ಕ್ವಾಂಟಿಟಿ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಒನ್ ಎಲಿಮೆಂಟನ್ನು ನಾವು ಫಿಕ್ಸ್ ಮಾಡಿ ಇಟ್ಕೊಂಡಾಗ ಇನ್ನು ಬೇರೆ ಎಲಿಮೆಂಟ್ಸ್ಗಳ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸನ್ನು ಕೆಲವೊಂದು ಡೆವಲಪ್ಡ್ ಫಾರ್ಮುಲಾ ಇದೆ, ಅದಕ್ಕೆ ಅಪ್ಲೈ ಮಾಡಿದರೆ ಯು ಕ್ಯಾನ್ ಈಸಿಲಿ ಮೆಷರ್ ದಿ ಎಲೆಕ್ಟ್ರೋನೆಗೆಟಿವಿಟೀಸ್ ಆಫ್ ದ ರಿಮೈನಿಂಗ್ ಎಲಿಮೆಂಟ್ಸ್. ಓಕೆನಾ? ಸೊ ಜಸ್ಟ್ ರೀಕಾಲ್ ದ ಸ್ಟೇಟ್ಮೆಂಟ್ಸ್, ಬಟ್ ದ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಈಸ್ ಡಿಫೈನ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕೇಳಿದಾಗ ಏನು ಹೇಳ್ತೀರಿ? ಇಟ್ ಈಸ್ ದ ಮೆಷರ್ ಆಫ್ ದಿ ಟೆಂಡೆನ್ಸಿ ಆಫ್ ಎನ್ ಆಟಮ್ to attract the shared pair of electrons of a covalent bond towards itself in a molecule. ಅರ್ಥ ಆಗಿದೆಯಲ್ವಾ? ಸೊ ಎಲೆಕ್ಟ್ರೋನೆಗೆಟಿವಿಟಿಯ ಡೆಫಿನೇಷನ್ ಅನ್ನು ನೋಡ್ಕೊಂಡಿದ್ದೀರಿ. ನಾವು ಫಾರ್ ಯುವರ್ ಇನ್ಫಾರ್ಮೇಷನ್ ಓನ್ಲಿ, ಓಕೆ, ಇದು ಸಿಲೆಬಸ್ಸಲ್ಲಿ ಇಲ್ಲ, ಬಟ್ ಇದೊಂದು ಸ್ವಲ್ಪ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಎಲ್ಲೋ ಒಂದು ಕಡೆಗೆ ಬೇಕಾಗ್ಬೋದು, ಹಾಗಾಗಿ ಒಂಚೂರು ಅಬ್ಸರ್ವ್ ಮಾಡಿರಿ. So, in order to measure the electronegativity values, we are going to have different scales or different methods. ಅದರಲ್ಲಿ ಫಸ್ಟ್ ಒನ್ ಈಸ್ ದ ಪೌಲಿಂಗ್ಸ್ ಸ್ಕೇಲ್, ವಿಚ್ ಈಸ್ ಮೋಸ್ಟ್ ವೈಡ್ಲಿ ಅಕ್ಸೆಪ್ಟೆಡ್ ಮೆಥಡ್ ಫಾರ್ ದಿ ಡಿಟರ್ಮಿನೇಷನ್ ಆಫ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಎಲಿಮೆಂಟ್ಸ್. ಓಕೆ, ಫಸ್ಟ್ ಒನ್ ಪೌಲಿಂಗ್ಸ್ ಸ್ಕೇಲ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಮುಲಿಕನ್ ಸ್ಕೇಲ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಮುಲಿಕನ್ ಸ್ಕೇಲ್. ಇನ್ನೊಂದು ಆಲ್ಫ್ರೆಡ್ ರೋಚೋ ಸ್ಕೇಲ್ ಅಂತ ಹೇಳಿ ಇನ್ನೊಂದು ಬರುತ್ತೆ. ಬಟ್ ನಾವು ಇವೆರಡನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋಣ. Okay, one of the most widely accepted method to determine the electronegativity values is the Pauling's scale. ನಾನು ಡೈರೆಕ್ಟ್ ಆಗಿ ಫಾರ್ಮುಲಾನ ಮಾತ್ರ ಇಂಟ್ರಡ್ಯೂಸ್ ಮಾಡಿದ್ದೇನೆ. ಓಕೆ ಅಲ್ವಾ? ಎಸ್. ಇನ್ ದ ಪೌಲಿಂಗ್ ಸ್ಕೇಲ್, ದ ಡಿಫರೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋನೆಗೆಟಿವಿಟೀಸ್ ಆಫ್ ಟೂ ಎಲಿಮೆಂಟ್ಸ್ ಎ ಆ್ಯಂಡ್ ಬಿ. ಇವಾಗ ನಾನು HCl ಅಂತ ತಗೊಂಡೆ ಅಲ್ಲ, ಅದೇ ಥರ ಇಲ್ಲಿ ಕನ್ಸಿಡರೇಷನ್ಗೆ ತಗೊಂಡಿರೋದು ಎರಡು ಎಲಿಮೆಂಟ್ಸ್, ಒಂದು ಎ ಅಂತ ತಗೊಂಡಿದ್ದಾರೆ, ಇನ್ನೊಂದು ಬಿ ಅಂತ ತಗೊಂಡಿದ್ದಾರೆ. ಸೊ ಇಲ್ಲಿ ಖೈ ಆಫ್ ಎ ಆ್ಯಂಡ್ ಖೈ ಆಫ್ ಬಿ ಅಂತ ಹೇಳಿ ಬರೋದು, ಇಲ್ಲಿ ಮೈನಸ್ ಸಿಂಬಲ್ ಅನ್ನು ಹಾಕಿದ್ದಾರೆ ಅಂದರೆ ದಟ್ ಈಸ್ ಸೆಟ್ ಟು ಬಿ ದ ಡಿಫರೆನ್ಸ್ ಇನ್ ದ electronegativities between A and B. Okay, that difference in the electronegativity between the two elements A and B is equal to 0.1017 into root of delta, where delta is given by the formula bond dissociation enthalpy of AB bond minus bond dissociation enthalpy of root of bond dissociation enthalpy of AA bond into bond dissociation enthalpy of BB bond. ಈ ರೀತಿ ಡೆಲ್ಟಾ ವ್ಯಾಲ್ಯೂಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಆ ಡೆಲ್ಟಾ ವ್ಯಾಲ್ಯೂನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ನಿಮಗೆ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ಎ ಆ್ಯಂಡ್ ಬಿ ಸಿಗ್ತಾ ಇದೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ HCl ಆ ರೀತಿ ಕೊಟ್ಟಾಗ, H ಆ್ಯಂಡ್ CL ಅಂತ ಕೊಟ್ಟಾಗ ನೀವು ಇದೇ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ H ಇದೆ, ಇಲ್ಲಿ CL ಇದೆ. 0.1017 ಇಂಟು ರೂಟ್ ಆಫ್ ಡೆಲ್ಟಾ ಅಂತ ಇದೆ. ಡೆಲ್ಟಾ ಇಸ್ ಗಿವನ್ ಬೈ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ AB ಬಾಂಡ್ ಅಂತ ಇದೆ. HCl ಬಾಂಡ್ ಅಂತ ತಗೊಳ್ಳಿ. ಓಕೆ, ಮೈನಸ್ ರೂಟ್ ಆಫ್ ಇ ಅಂತ ಹೇಳಿದರೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ, ಅದರ ವ್ಯಾಲ್ಯೂಸ್ಗಳು ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಓಕೆ, ನಾವು ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ ಎ ಅಂತ ಬರೆದ್ರೆ HH ಬಾಂಡಿನ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ತಗೊಳ್ತಾ ಇದ್ರಿ. ಹೈಡ್ರೋಜನ್ ಬಾಂಡಿನ ಡಿಸೋಸಿಯೇಷನ್ ಎಂಥಾಲ್ಪಿ ತಗೊಳ್ಳಿ ಇಂಟು ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ CL ಬಾಂಡ್. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ CL ಬಾಂಡ್ ಅನ್ನು ತಗೊಂಡಿದ್ದೀರಿ, ವೇರ್ ಯು ಕ್ಯಾನ್ ಗೆಟ್ ದಿ ವ್ಯಾಲ್ಯೂ ಆಫ್ ಡೆಲ್ಟಾ.
ಓಕೆ, ಈ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ವ್ಯಾಲ್ಯೂಸ್ಗಳನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಅದನ್ನು ನೀವು ಇಲ್ಲಿ ಇಂಟ್ರಡ್ಯೂಸ್ ಮಾಡಿದರೆ ಡೆಲ್ಟಾ ಸಿಗುತ್ತೆ. ಡೆಲ್ಟಾನ ಇಂಟ್ರಡ್ಯೂಸ್ ಮಾಡಿದರೆ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟೀಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಸಿಗ್ತಾ ಇದೆ. ರಿಮೆಂಬರ್, ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ವೈಡ್ಲಿ ಅಕ್ಸೆಪ್ಟೆಡ್ ಸ್ಕೇಲ್ ವಿಚ್ ಈಸ್ ಡೆವಲಪ್ಡ್ ಬೈ ಲೈನಸ್ ಪೌಲಿಂಗ್. ಓಕೆ, ಲೈನಸ್ ಪೌಲಿಂಗ್ ಡೆವಲಪ್ ಮಾಡಿರೋದ್ರಿಂದ ಇದನ್ನು ಪೌಲಿಂಗ್ಸ್ ಸ್ಕೇಲ್ ಅಂತ ಹೇಳಿ ಕರೀತಾ ಇದ್ದಾರೆ. ಓಕೆ, ಸೊ ಕೀಪ್ ಇನ್ ಮೈಂಡ್, based on Pauling's scale, the electronegativity values of fluorine is arbitrarily fixed to be 4. Most electronegative element in the periodic table ಅಂದ್ರೆ ಅದು ಫ್ಲೂರಿನಿನ electronegativity ವ್ಯಾಲ್ಯೂನ ಪೌಲಿಂಗ್ಸ್ ಸ್ಕೇಲ್ ಬೇಸಿಸ್ ಮೇಲೆ 4 ಅಂತ ಹೇಳಿ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಓಕೆನಾ? ಎಸ್, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ ಫಾರ್ಮುಲಾಗಳನ್ನು ಸುಮ್ಮನೆ ಬಹೆಟ್ ಮಾಡ್ಲಿಕ್ಕೆ ಹೋಗಬೇಡಿ, ಒಂದು 2 ಸರಿ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈಸ್ ಇಟ್ ಓಕೆ? ನಿಮಗೆ ಮುಂದೆ ಬೇಕಾಗತ್ತೆ ಯಾವ್ಯಾವ ಮೆಥಡಿಂದ ಎಲೆಕ್ಟ್ರೋನೆಗೆಟಿವಿಟಿ ಡೆವಲಪ್ ಮಾಡ್ತಾರೆ ಅಂದಾಗ ಈ ಹೆಸರುಗಳು ಜಸ್ಟ್ ನೆನಪಾದರೆ ಸಾಕು. ಈಸ್ ಇಟ್ ಓಕೆ? ಎಸ್. ನಾವ್ ಒನ್ ಮೋರ್ ಮೆಥಡ್ ಇಸ್ ದೇರ್, ದಟ್ ಈಸ್ Mullikan scale. In the case of Mullikan scale, for determining the electronegativity of an element, we need to find out the ionization enthalpy as well as the electron gain enthalpy. Keep in mind, I haven't discussed about these two periodic properties yet. Ionization enthalpy, electron gain enthalpy ಅನ್ನು ನಾನು ಇನ್ನೂ ಡಿಸ್ಕಸ್ ಮಾಡಲಿಲ್ಲ. ಅದು ಮಾಡಿದಾಗ ಅದರ ಮೀನಿಂಗ್ ಗೊತ್ತಾಗುತ್ತೆ. ನೆನಪಿರಲಿ, these two are the properties of an element in the isolated state. ಅಯೋನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಯನ್ನು ನೀವು ಮೆಷರ್ ಮಾಡಬೇಕು ಅಥವಾ ಎಕ್ಸ್ಪ್ಲೈನ್ ಮಾಡ್ಕೋಬೇಕು ಅಂದರೆ ಒಂದು ಆಟಮ್ನ ಐಸೋಲೇಟೆಡ್ ಸ್ಟೇಟಲ್ಲಿ ತಗೊಳ್ತೀರಿ. ಬಟ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎನ್ ಎಲಿಮೆಂಟ್ ಇಸ್ ದ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಇನ್ ದ ಬಾಂಡೆಡ್ ಸ್ಟೇಟ್. Okay, so in the Mullikan scale, the electronegativity of an element is the average of the ionization enthalpy as well as the electron gain enthalpy. Average of ionization enthalpy and electron gain enthalpy is said to be the electronegativity. Is it okay? Yes. ಇಲ್ಲಿ ಮತ್ತೇನು ನೀವು ಬಹೆಟ್ ಮಾಡೋ ನೆಸೆಸಿಟಿ ಇಲ್ಲ, ಪದೇ ಪದೇ ಹೇಳ್ತಾ ಇದ್ದೇನೆ, ಇದೆಲ್ಲದೂ ನಿಮ್ಮ ಇನ್ಫಾರ್ಮೇಷನ್ಗೆ ಕೊಡ್ತಾ ಇರೋದು. ಯಾವುದು ಥಿಯರಿ ರಿಲೇಟೆಡ್ ಇಂಪಾರ್ಟೆಂಟೋ ಅದರದ್ದು ಕ್ವಶನ್ಸ್ಗಳನ್ನು ಹಾಕ್ತಾ ಹೋಗಿರ್ತೇನೆ, ನೀವು ಅದನ್ನು ನೋಡ್ತಾ ಇರಬೇಕು. Is it okay? Yes. Here the Mullikan values of electronegativities are generally 2.8 times larger than the Pauling's scale values. Electronegativity values which are determined by Mullikan scale are found to be 2.8 times larger than the values which are determined by Pauling's method. Hagagi, in order to correlate the Mullikan values with that of the Pauling's values of electronegativity, Mullikan values are divided by 2.8. ಎರಡೂ ವ್ಯಾಲ್ಯೂಸ್ಗಳನ್ನು ಕೋರಿಲೇಟ್ ಮಾಡಬೇಕು. ಇವಾಗ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಕ್ಲೋರಿನನ್ನು ಕೊಟ್ಟಿದ್ದಾರೆ. ಪೌಲಿಂಗ್ಸ್ ಸ್ಕೇಲಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ, ಮುಲಿಕನ್ಸ್ ಸ್ಕೇಲಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲಿ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಆ ಎರಡೂ ವ್ಯಾಲ್ಯೂಸ್ಗಳನ್ನು ಕಂಪೇರ್ ಮಾಡಿದಾಗ ಇಟ್ ಈಸ್ ಅಬ್ಸರ್ವ್ಡ್ ದಟ್ ದ Mullikan values of electronegativities are found to be 2.8 times larger than compared to the values as determined on the basis of Pauling's scale. ಎರಡನ್ನು ಕೂಡ ಕೋರಿಲೇಟ್ ಮಾಡಬೇಕು, ಈಕ್ವಲೈಸ್ ಮಾಡಬೇಕು ಅಂದರೆ ಸಿಂಪಲ್ ಮೆಥಡ್ ಏನು ಅಂದರೆ, ಸೊ ಡಿವೈಡ್ ದ Mullikan ವ್ಯಾಲ್ಯೂಸ್ ಬೈ 2.8. ಆವಾಗ ನೀವು ಎರಡೂ ವ್ಯಾಲ್ಯೂಸ್ಗಳನ್ನು ಕೋರಿಲೇಟ್ ಮಾಡ್ಕೋಬೋದು. ಈ ಥರ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತಾ ಹೋಗ್ತಾರೆ. ನಿಮಗೆ ಈ ಕಾನ್ಸೆಪ್ಟ್ಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಮಾತ್ರ ಬೇಕಾಗ್ತದೆ. ಥಿಯರಿ ಎಕ್ಸಾಮಿನೇಷನ್ಗೆ ಅದು ಏನೂ ಇರೋದಿಲ್ಲ. ಹಾಗಾಗಿ ನೋಟ್ ಅಂಡರಲ್ಲಿ ಹಾಕಿದ್ದೇನೆ. ಈಸ್ ಇಟ್ ಓಕೆ? ಎಸ್. ಇನ್ನೊಂದಿದೆ ಆಲ್ಫ್ರೆಡ್ ರೋಚೋ ಸ್ಕೇಲ್ ಅಂತ ಹೇಳಿ, ಅದು ಸದ್ಯಕ್ಕೆ ಬೇಡ ಇವಾಗ. ಇವೆರಡು ಸ್ಕೇಲ್ಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಈಸ್ ಇಟ್ ಓಕೆ? ಎಸ್. ನೌ let us move on to the factors which affect the electronegativity of an element. ಸೊ ಯಾವ ಫ್ಯಾಕ್ಟರ್ಸ್ಗಳ ಮೇಲೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಡಿಪೆಂಡ್ ಆಗಿದೆ ಅದನ್ನು ಚೆಕ್ ಮಾಡ್ತಾ ಹೋಗ್ತಾ ಇದ್ದೀರಿ. ದ ಫಸ್ಟ್ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸಸ್ ಓವರ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎನ್ ಎಲಿಮೆಂಟ್ ಈಸ್ ದ ಹೈಬ್ರಿಡ್ ಸ್ಟೇಟ್ ಆಫ್ ದಿ ಎಲಿಮೆಂಟ್. ಹೈಬ್ರಿಡ್ ಸ್ಟೇಟ್ ಆಫ್ ದಿ ಎಲಿಮೆಂಟ್. ಈ ಹೈಬ್ರಿಡೈಸೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ನಿಮಗೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲಾರ್ ಸ್ಟ್ರಕ್ಚರ್ ಅಂತ ಚಾಪ್ಟರ್ ಇದೆ, ಅಲ್ಲಿ ಕಟ್ಟಿಕೊಡ್ತಾರೆ. ಸೊ ಐ ಥಿಂಕ್ ಯು ಆರ್ ಫೆಮಿಲಿಯರ್ ವಿತ್ sp3 ಹೈಬ್ರಿಡೈಸೇಷನ್, sp2 ಹೈಬ್ರಿಡೈಸೇಷನ್, ಹಾಗೆ sp ಹೈಬ್ರಿಡೈಸೇಷನ್. ಈಸ್ ಇಟ್ ಓಕೆ? ಎಸ್. ನಾರ್ಮಲ್ ಆಗಿ ಇವಾಗ ಸೇ ಫಾರ್ ಎಕ್ಸಾಂಪಲ್ ಒಂದು ಕಾರ್ಬನ್ ಸಿಂಗಲ್ ಎಲಿಮೆಂಟಿನ ಎಲೆಕ್ಟ್ರೋನೆಗೆಟಿವಿಟಿ ಹೇಳಬೇಕು ಅಂತಾರೆ.
ಈ ಕಾರ್ಬನ್ ಇರೋದು ಸಿಂಗಲ್ ಬಾಂಡ್ಗೆ ಬೇಕಾದರೂ ಕನೆಕ್ಟ್ ಆಗಿರ್ಬೋದು, ಆರ್ ದಟ್ ಕಾರ್ಬನ್ ಮೇ ಬಿ ಲಿಂಕ್ಡ್ ಟು ಎ ಡಬಲ್ ಬಾಂಡ್, ಆರ್ ದ ಸೇಮ್ ಕಾರ್ಬನ್ ಮೇ ಬಿ ಲಿಂಕ್ಡ್ ಟು ಎ ಟ್ರಿಪಲ್ ಬಾಂಡ್. ಈ ಥರ ಯಾವ ಬಾಂಡೆಡ್ ಸ್ಟೇಟಲ್ಲಿ ಬೇಕಾದರೂ ಇರ್ಬೋದು. ಇದೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೀವು ಕಲಿಯುವಂಥದ್ದು. ಓಕೆ, ಸೊ ಸಿಂಗಲ್ ಬಾಂಡೆಡ್ ಕಾರ್ಬನ್ ಇದೆ ಅಂದರೆ ದಟ್ ಕಾರ್ಬನ್ ಈಸ್ ಸೆಡ್ ಟು ಬಿ sp3 ಹೈಬ್ರಿಡೈಸ್ಡ್. ಸಿಂಗಲ್ ಬಾಂಡೆಡ್ ಕಾರ್ಬನ್ ಈಸ್ ಸೆಡ್ ಟು ಬಿ sp3 ಹೈಬ್ರಿಡೈಸ್ಡ್. ಅದೇ ನೀವು ಡಬಲ್ ಬಾಂಡೆಡ್ ಕಾರ್ಬನ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಿ ಅಂದರೆ ದಟ್ ಈಸ್ ಸೆಡ್ ಟು ಬಿ sp2 ಹೈಬ್ರಿಡೈಸ್ಡ್. ಓಕೆನಾ? ಅದೇ ಇಫ್ ಎ ಕಾರ್ಬನ್ ಆಟಮ್ ಈಸ್ ಲಿಂಕ್ಡ್ ಟು ಎ ಟ್ರಿಪಲ್ ಬಾಂಡ್ ದೆನ್ ಇಟ್ ಈಸ್ ಸೆಡ್ ಟು ಬಿ sp ಹೈಬ್ರಿಡೈಸ್ಡ್. sp ಹೈಬ್ರಿಡೈಸ್ಡ್ ಅಂತ ಕರಿತಾ ಇದ್ದಾವೆ. ಇನ್ನೊಂದು ಅಡಿಷನಲ್ ಆಗಿ ಹಾಗೆ ಹೇಳಿರೋದಂದ್ರೆ ಇಫ್ ಎ ಕಾರ್ಬನ್ ಈ ಸೈಮಲ್ಟೇನಿಯಸ್ಲಿ ಬಾಂಡೆಡ್ ಟು ಟೂ ಡಬಲ್ ಬಾಂಡ್ಸ್, ಒಂದೇ ಕಾರ್ಬನ್ ಸಿಂಗಲ್ ಕಾರ್ಬನ್ ಇದೆ ಬಟ್ ಅದು ಎರಡೂ ಕಡೆಗೆ ಒಂದೊಂದು ಡಬಲ್ ಬಾಂಡ್ಗೆ ಲಿಂಕ್ ಆಗಿದೆ ಅಂದರೆ ದೆನ್ ದಟ್ ಕಾರ್ಬನ್ ಈಸ್ ಕನ್ಸಿಡರ್ಡ್ ಟು ಬಿ sp ಹೈಬ್ರಿಡೈಸ್ಡ್. ಅದು ಕೂಡ sp ಹೈಬ್ರಿಡೈಸ್ಡ್. ಇಲ್ಲಿ ಡಬಲ್ ಬಾಂಡ್ ಒಂದೇ ಒಂದು ಅಟ್ಯಾಚ್ ಆಗಿದ್ರೆ ಅದು sp2 ಹೈಬ್ರಿಡೈಸ್ಡ್. ಓಕೆ, ಅದೇ ಕಾರ್ಬನ್ಗೆ ಎರಡೆರಡು ಡಬಲ್ ಬಾಂಡ್ ಅಟ್ಯಾಚ್ ಆಗಿದ್ರೆ ಅದನ್ನು sp ಹೈಬ್ರಿಡೈಸ್ಡ್ ಅಂತ ಹೇಳಿ ಕರಿತಾ ಇದ್ದೀರಿ. ನಾನು ಸದ್ಯಕ್ಕೆ ಹೈಬ್ರಿಡೈಸೇಷನ್ ಅಂದರೆ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಕೂರೋದಿಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಹೌ ದ ಹೈಬ್ರಿಡೈಸೇಷನ್ ಅಫೆಕ್ಟ್ಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎನ್ ಎಲಿಮೆಂಟ್ ಅಂತ. ಇವಾಗ sp3 ಹೈಬ್ರಿಡೈಸೇಷನ್ ಅಬ್ಸರ್ವ್ ಮಾಡಿದಿರಿ, ಹಾಗೆ sp2 ಹೈಬ್ರಿಡೈಸೇಷನ್ ಅಬ್ಸರ್ವ್ ಮಾಡಿದಿರಿ, ನೆಕ್ಸ್ಟ್ sp ಹೈಬ್ರಿಡೈಸೇಷನ್ ಅನ್ನು ಅಬ್ಸರ್ವ್ ಮಾಡಿದಿರಿ. ಇವಾಗ ಇಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್, ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದೀರಿ. sp3 ಹೈಬ್ರಿಡೈಸೇಷನ್ ಅಂತ ಬಂದಾಗ ದೇರ್ ವಿಲ್ ಬಿ 25% ಎಸ್ ಕ್ಯಾರೆಕ್ಟರ್. 25% ಎಸ್ ಕ್ಯಾರೆಕ್ಟರ್ ಇದರಲ್ಲಿ ಇರುತ್ತೆ. ಓಕೆ, ಸೊ ಇದನ್ನು ಡಿಟರ್ಮೈನ್ ಮಾಡೋದು ಸುಲಭ, ಏನಿಲ್ಲ. ಇವಾಗ sp3 ಅಂತ ಬಂದಾಗ ಒಂದು ಎಸ್ ಆರ್ಬಿಟಾಲ್ ಇದೆ, ಟೋಟಲ್ ನಂಬರ್ ಆಫ್ ಆರ್ಬಿಟಾಲ್ಸ್ ಎಷ್ಟಿದೆ 4 ಅಂತ ಇದೆ. 1/4 ಅಂತ ಮಾಡ್ಕೊಳ್ಳಿ ಇಂಟು 100 ಅಂತ ಮಾಡ್ತಾ ಇದ್ದೀರಿ. ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. 25 ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಎಷ್ಟು ಅಂದರೆ 25%. 1/4 ಅಂತ ಯಾಕೆ ಬರ್ಕೊಂಡ್ರಿ? ಒಂದು ಎಸ್ ಆರ್ಬಿಟಾಲ್ ಇದೆ, 3 p ಆರ್ಬಿಟಾಲ್ಸ್ ಇದೆ. ಒಂದು ಎಸ್ ಆರ್ಬಿಟಾಲ್ ಇಲ್ಲಿ ಬರ್ಕೊಂಡ್ರಿ, ಟೋಟಲ್ ನಂಬರ್ ಆಫ್ ಆರ್ಬಿಟಾಲ್ಸ್ 3 + 1 4 ಇದೆ ಅಂತ ಅಂದ್ಕೊಳ್ಳಿ. ಸೊ 1/4 100 ಅಂತ ಆಯಿತು. ಹಾಗೆ sp2 ಹೈಬ್ರಿಡೈಸೇಷನ್ ಬಂದಾಗ ಸೊ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಒಂದು ಎಸ್ ಆರ್ಬಿಟಾಲ್ ಇದೆ, ಟೋಟಲ್ ನಂಬರ್ ಆಫ್ ಆರ್ಬಿಟಾಲ್ಸ್ ಇನ್ವಾಲ್ವ್ಡ್ 3 ಅಂತ ತಗೊಳ್ಳಿ. 1/3 ಇಂಟು 100 ದಿಸ್ ಕಮ್ಸ್ ಟು ಬಿ 33.33%. 33.33%. ಗೊತ್ತಾಗ್ತಾ ಇದೆಯಾ? ಸಿಮಿಲರ್ಲಿ sp ಹೈಬ್ರಿಡೈಸೇಷನ್ ಅಂತ ಬಂದಿದೆ. ಇನ್ ಕೇಸ್ ಆಫ್ sp ಹೈಬ್ರಿಡೈಸೇಷನ್ ಇಲ್ಲಿ ಒಂದು ಎಸ್ ಆರ್ಬಿಟಾಲ್ ಇದೆ, ಟೋಟಲ್ ನಂಬರ್ ಆಫ್ ಆರ್ಬಿಟಾಲ್ಸ್ 2 ಇದೆ. ದೇರ್ಫೋರ್ ದ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಈಸ್ 50%. 50% ಇದೆ. ಈಸ್ ಇಟ್ ಓಕೆ? ಎಸ್. ಸೊ ಹೈಬ್ರಿಡೈಸೇಷನ್ ಹೇಗೆ ಅಫೆಕ್ಟ್ ಮಾಡುತ್ತೆ ಅಂದರೆ ಹೈಯರ್ ದಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ನೆನಪಲ್ಲಿ ಇಟ್ಕೊಂಡ್ಬಿಡ್ಬೇಕು. sp ಅಂದ ಕೂಡಲೇ 50% ಅನ್ಬೇಕು, sp2 ಅಂದ ಕೂಡಲೇ 33.33% ಅಂತೀರಿ, sp3 ಅಂತ ಬಂದರೆ 25% ಎಸ್ ಕ್ಯಾರೆಕ್ಟರ್ ಇದೆ. ಸೊ ಕೀಪ್ ಇನ್ ಮೈಂಡ್, ಹೈಯರ್ ದಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ದೆನ್ ಹೈಯರ್ ಇಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಎಲಿಮೆಂಟ್. ಓಕೆ, ಸೊ ಎಲ್ಲಿ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೋ ದೇರ್ ದ ಎಲೆಕ್ಟ್ರಾನ್ಸ್ ಆರ್ ಕ್ಲೋಸ್ಲಿ ಪ್ಲೇಸ್ಡ್ ವಿತ್ ದ ನ್ಯೂಕ್ಲಿಯಸ್. ಓಕೆ, ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಿದೆ ಅಂದರೆ ದ ಎಲೆಕ್ಟ್ರಾನ್ಸ್ ಆರ್ ವೆರಿ ಮಚ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್, ಅಂದರೆ ಎಲೆಕ್ಟ್ರಾನ್ ಅನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುವಂಥ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಆಸ್ ಅ ರಿಸಲ್ಟ್ ದ ಎಲೆಕ್ಟ್ರೋನೆಗೆಟಿವಿಟಿ ವಿಲ್ ಬಿ ಹೈ. ಇದನ್ನೆಲ್ಲ ಮುಂದೆ ನೀವು ಕಲಿತಾ ಬರ್ತೀರಿ. ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ಹೈಯರ್ ದಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ದೆನ್ ಹೈಯರ್ ಇಸ್ ದ ಎಲೆಕ್ಟ್ರೋನೆಗೆಟಿವಿಟಿ. ಇದರ ಬೇಸಿಸ್ ಮೇಲೆ ಕ್ವಶನ್ ಅನ್ನು ಕೇಳ್ತಾರೆ ನೋಡಿ. ಇವಾಗ ಒಂದು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಅನ್ನು ಕೊಡ್ತಾರೆ. ಒಂದು ಮಾಲಿಕ್ಯೂಲಲ್ಲಿ ಸಿಂಗಲ್ ಬಾಂಡೆಡ್ ಕಾರ್ಬನ್ ಇದೆ, ಇನ್ನೊಂದು ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡೆಡ್ ಕಾರ್ಬನ್ ಅನ್ನು ಕೊಟ್ಟಿದ್ದಾರೆ. ಇನ್ ದ ಥರ್ಡ್ ಕೇಸ್ ಅ ಟ್ರಿಪಲ್ ಬಾಂಡೆಡ್ ಕಾರ್ಬನ್ ಈಸ್ ಗಿವನ್. Is it okay? Yes. In these cases
ವಿಚ್ ಆಫ್ ದಿ ಕಾರ್ಬನ್ ಈಸ್ ಸೆಟ್ ಟು ಬಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಬಂದಾಗ ಸಿಂಗಲ್ ಬಾಂಡೆಡ್ ಕಾರ್ಬನ್ ಇದ್ರೆ sp3, ಡಬಲ್ ಬಾಂಡ್ ಇದ್ರೆ sp2, ಟ್ರಿಪಲ್ ಬಾಂಡ್ ಇದ್ರೆ sp. ಇದು ನೀವು ನೋಡಿದ ಕೂಡಲೇ ಜಡ್ಜ್ಮೆಂಟ್ಗೆ ಬರಬೇಕು. ಜೊತೆಗೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಅನ್ನೋದು ಗೊತ್ತಾಗಬೇಕು. ಸೊ ಡಬಲ್ ಬಾಂಡ್ ಇದೆ 33.33%, ಟ್ರಿಪಲ್ ಬಾಂಡ್ ಇದೆ 50%, ಸಿಂಗಲ್ ಬಾಂಡ್ ಇದೆ 25%. ಈ ಡಿಕ್ಲರೇಷನ್ಗೆ ಬರ್ತೀರಿ. ದೆನ್ ಹೈಯರ್ ದಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್, then higher is the electronegativity of the element. Is it okay? Yes. This is how the hybridization affects the electronegativity. ಈ ಪಾಯಿಂಟ್ ಅನ್ನು ನೆನಪಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಕಮ್ಸ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಎಲಿಮೆಂಟ್. ಓಕೆ, ಒಂದು ಎಲಿಮೆಂಟಿನ ಆಕ್ಸಿಡೇಷನ್ ಸ್ಟೇಟ್ ಅನ್ನು ಅಬ್ಸರ್ವ್ ಮಾಡ್ತೀರಿ. ಹೈಯರ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಎಲಿಮೆಂಟ್, ದೆನ್ ಹೈಯರ್ ಇಸ್ ದ electronegativity. ಯಾವುದೋ ಒಂದು ಎಲಿಮೆಂಟ್ ಇದೆ, ಅದರ ಆಕ್ಸಿಡೇಷನ್ ಸ್ಟೇಟ್ ಹೈಯೆಸ್ಟ್ ಇದೆ ಅಂತ ಹೇಳಿದರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಲೋಯರ್ ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂತ ಹೇಳಿದರೆ ಅದರ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಿಮಗೆ ನಿನ್ನೆ ಫೆರಸ್, ಫೆರಿಕ್ ಈ ಥರದ ವರ್ಡ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅಂದ್ಕೊಳ್ತೇನೆ. Fe2+ ಮತ್ತು Fe3+ ಅಂತ ಹೇಳಿ ತಗೊಂಡೆ. ಲೋಯರ್ ಆಕ್ಸಿಡೇಷನ್ ಸ್ಟೇಟ್ ಇದ್ದಾಗ ನೇಮ್ ಎಂಡ್ಸ್ ವಿತ್ OUS, ನೇಮ್ ಎಂಡ್ಸ್ ವಿತ್ OUS. ಅದೇ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಬಂದಾಗ ದ ನೇಮ್ ಎಂಡ್ಸ್ ವಿತ್ IC. ಓಕೆನಾ? ಸೊ ಇದು ಫೆರಸ್, ಇದು ಫೆರಿಕ್. ಇವಾಗ ಇದರ ಆಕ್ಸಿಡೇಷನ್ ಸ್ಟೇಟ್ ಏನು ಅಂತ ಕೇಳಿದಾಗ ಇಟ್ ಈಸ್ ನಥಿಂಗ್ ಬಟ್ ದ ಚಾರ್ಜ್ ಓವರ್ ದಿ ಎಲಿಮೆಂಟ್. ಓಕೆ, ಈ ಎಲಿಮೆಂಟಿನ ಮೇಲೆ ಚಾರ್ಜ್ ಎಷ್ಟಿದೆ, ದಟ್ ಈಸ್ ನಥಿಂಗ್ ಬಟ್ ದಿ ಆಕ್ಸಿಡೇಷನ್ ಸ್ಟೇಟ್. ಹೈಯರ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಎಲಿಮೆಂಟ್, ದೆನ್ ಹೈಯರ್ ಇಸ್ ದ electronegativity. ಗೊತ್ತಾಗಿದೆಯಲ್ಲ? ಹಾಗಿದ್ರೆ ಬಿಟ್ವೀನ್ ಫೆರಸ್ ಅಯಾನ್ ಅಂಡ್ ಫೆರಿಕ್ ಅಯಾನ್ ವಿಚ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಕೇಳಿದ್ರೆ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇರೋದು ಯಾವುದರಲ್ಲಿ? ಫೆರಿಕ್ ಅಯಾನ್ ಅಲ್ಲಿ. ಸೊ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್? ಫೆರಿಕ್ ಅಯಾನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಈಸ್ ಇಟ್ ಓಕೆ? ಎಸ್. ಅದೇ ತರ ನಿಮಗೆ ಗೊತ್ತಾಗ್ಲಿ ಅಂತ ಬಿಟ್ವೀನ್ ಕ್ಯೂಪ್ರಸ್ ಅಂಡ್ ಕ್ಯೂಪ್ರಿಕ್ ಅಯಾನ್ ಅಂತ ಕೇಳ್ತಾರೆ. ಬಿಟ್ವೀನ್ ಕ್ಯೂಪ್ರಸ್ ಅಂಡ್ ಕ್ಯೂಪ್ರಿಕ್ ಅಯಾನ್ ವಿಚ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಕೇಳಿದರೆ ಕ್ಯೂಪ್ರಸ್ ಅಂದ್ರೆ CO+ ಅಂತ ಹಾಕೊಳ್ಳಿ, ಕ್ಯೂಪ್ರಿಕ್ ಅಂದ್ರೆ CO2+ ಅಂತ ಹೇಳಿ ಹಾಕೊಳ್ತಾ ಇದ್ರಿ. ಅರ್ಥ ಆಗಿದೆಯಾ? Cu+ ಮತ್ತೆ CO2+ ಅಂತ ಬರ್ಕೊಂಡಿದ್ದೀರಿ. ದಿಸ್ ಈಸ್ ಕ್ಯೂಪ್ರಸ್ ಅಂಡ್ ದಿಸ್ ಈಸ್ ಕ್ಯೂಪ್ರಿಕ್. ವಿಚ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ವಿಚ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್? ನೀವೇ ಜಡ್ಜ್ಮೆಂಟ್ಗೆ ಬನ್ನಿ. ಈಸ್ ಇಟ್ ಓಕೆ? ಎಸ್. ಇನ್ನು ಹಾಗೇನೆ the third factor which affects the electronegativity of an element is the nature of the substituents. Okay, the nature of the substituents bonded to a given atom. ಇದರಲ್ಲಿ ನಿಮಗೆ ಒಂದು ಸ್ವಲ್ಪ ಟಾಪಿಕ್ಗಳು ಜಾಸ್ತಿ ಕವರ್ ಆಗಬೇಕು, ಅವಾಗ ನಿಮಗೆ ಒಂದು ಸ್ವಲ್ಪ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಇವಾಗ ಒಂದು ಕಾರ್ಬನ್ ಅನ್ನು ತಗೊಂಡಿದ್ದೇನೆ. ಈ ಕಾರ್ಬನ್ಗೆ ಇಲ್ಲಿ ಫ್ಲೂರಿನ್ ಅಟ್ಯಾಚ್ ಆಗಿದೆ ಅಂತ ಅಂದ್ಕೊಳ್ಳಿ. ಮೂರು ಕಡೆಯಲ್ಲಿ ಫ್ಲೂರಿನ್ ಅಟ್ಯಾಚ್ ಆಗಿದೆ. ಇನ್ನೊಂದು ಕಂಡೀಷನ್ ಅಲ್ಲಿ ಅದೇ ಕಾರ್ಬನ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಇಲ್ಲಿ ಮೂರು ಕಡೆಯಲ್ಲಿ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಓಕೆ, ನೆಕ್ಸ್ಟ್ ಹಾಗೆ ನಾನು ಬೇರೆ ಬೇರೆ ಎಲಿಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಇಡ್ಬೋದು. ಇಲ್ಲಿ ಕೊಟ್ಟಿರೋದು ಥರ್ಡ್ ಫ್ಯಾಕ್ಟರ್ ವಿಚ್ ಅಫೆಕ್ಟ್ಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎನ್ ಎಲಿಮೆಂಟ್ ಈಸ್ ದ ನೇಚರ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ಸ್. ಓಕೆ, ಇವಾಗ ಕಾರ್ಬನಿನ ಎಲೆಕ್ಟ್ರೋನೆಗೆಟಿವಿಟಿಯನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ. ಈ ಕಾರ್ಬನಿನ ಎಲೆಕ್ಟ್ರೋನೆಗೆಟಿವಿಟಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಯು ನೀಡ್ ಟು ಅಬ್ಸರ್ವ್ ದ ಸಬ್ಸ್ಟಿಟ್ಯೂಯೆಂಟ್ಸ್ ವಿಚ್ ಆರ್ ಬಾಂಡೆಡ್ ಟು ದಿ ಕಾರ್ಬನ್. ಇಲ್ಲಿ ಕಾರ್ಬನ್ಗೆ 3 ಫ್ಲೋರಿನ್ 1 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಬಟ್ ಈ ಕಂಡೀಷನ್ ಅಲ್ಲಿ ಈ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 3 ಕ್ಲೋರಿನ್ ಆಟಮ್ಸ್ ಅಂಡ್ 1 ಹೈಡ್ರೋಜನ್. ಫಸ್ಟ್ ಯು ಅಬ್ಸರ್ವ್ ದ ನೇಚರ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ಸ್, ಅಂದರೆ ಫ್ಲೋರಿನಿನ ನೇಚರ್ ಅನ್ನು ನೋಡಿ. ಕೀಪ್ ಇನ್ ಮೈಂಡ್, fluorine is said to be the most electronegative element in the periodic table. Highest electronegativity ಇರುವಂತ ಎಲಿಮೆಂಟ್ ಯಾವುದಿದೆ ಅಂತ ಹೇಳಿದ್ರೆ that is fluorine. Okay, if the given element or given atom is attached to most electronegative element, then the electronegativity of the carbon will be highest. If the carbon is bonded to less electronegative elements, then the electronegativity of the carbon also decreases. ಓಕೆ, ಇವಾಗ ನಿಮಗೆ ಒಂದು 2-3 ಎಕ್ಸಾಂಪಲ್ ಅನ್ನು ಕೊಡ್ತಾರೆ ನೋಡಿ. ಈ ಒಂದು ಕೇಸಲ್ಲಿ CF3H ಅಂತ ಕೊಡ್ತಾರೆ, ಇನ್ನೊಂದು ಕೇಸಲ್ಲಿ CCl3H ಅಂತ ಹೇಳಿ ಕೊಟ್ಟಿರ್ತಾರೆ. ಇನ್ನು ಥರ್ಡ್ ಕಂಡೀಷನ್ ಅಲ್ಲಿ, ಓಕೆ, ಥರ್ಡ್ ಎಕ್ಸಾಂಪಲ್ ಅಲ್ಲಿ CBr3H ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನೊಂದು ಕಂಡೀಷನ್ ಅಲ್ಲಿ CI3H ಅಂತ ಹೇಳಿ ಕೊಟ್ಟಿದ್ದಾರೆ.
ಸೊ ಇದರಲ್ಲಿ ವಿಚ್ ಆಫ್ ದಿ ಕಾರ್ಬನ್ ಆಟಮ್ ಈಸ್ ಫೌಂಡ್ ಟು ಬಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಕ್ವಶನ್ ಬಂದಾಗ ನೀವು ಅಬ್ಸರ್ವ್ ಮಾಡಬೇಕು. ನೇಚರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಅನ್ನ ನೋಡಿ. ಹೈಯರ್ ದಿ electronegativity of the substituents present, then higher is the electronegativity of the carbon also. ನಿಮಗೆ ಇದು ಮುಂದೆ ಕಾನ್ಸೆಪ್ಟ್ ಪೂರ್ತಿ ಕವರ್ ಆದ ಮೇಲೆ ನಿಮಗೆ ಐಡಿಯಾ ಸಿಗುತ್ತೆ. ಇಸ್ ಇಟ್ ಓಕೆ? ಸೊ ನಾನು ನಿಮ್ಮ ಇನ್ಫ್ಲೂಯೆನ್ಸ್ಗೆ ಹೇಳ್ತಾ ಇದ್ದೇನೆ. ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಂಪೇರ್ಡ್ ಟು ಕ್ಲೋರಿನ್. Chlorine is more electronegative than compared to bromine, and bromine is more electronegative than compared to iodine. This is the order of electronegativity of the elements. Okay na? So hagidre higher the electronegativity of the substituent attached to the carbon, then higher is the electronegativity of the carbon. ಈ 4 ಕಾರ್ಬನ್ ಆಟಮ್ಸ್ ಅಲ್ಲಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಕಾರ್ಬನ್ ಯಾವುದು ಅಂದ್ರೆ CF3 ಅಂತ ಹೇಳಿ ಕೊಡ್ತಾ ಇದ್ದೀರಿ. ನೆಕ್ಸ್ಟ್ ಕಮ್ CCl3H, next comes CBr3H, and the last priority goes to CI3H. ಗೊತ್ತಾಗಿದೆಯಲ್ಲ? So the first factor which influences the electronegativity is hybrid state. ಅಲ್ಲೇನು ಅಬ್ಸರ್ವ್ ಮಾಡ್ತೀರಿ? ಹೈಯರ್ ದಿ ಪರ್ಸೆಂಟೇಜ್ ಆಫ್ S ಕ್ಯಾರೆಕ್ಟರ್, ಹೈಯರ್ ಇಸ್ ದ electronegativity. ಗೊತ್ತಾಗಿದೆಯಾ? Then the second factor which influences over the electronegativity is oxidation state. Higher the oxidation state, then higher is the electronegativity of the element. The third factor is the nature of the substituents. If the given element is bonded to more electronegative substituents idre, then the electronegativity of the given element will be highest. Okay? ಇಲ್ಲಿ ಕಾರ್ಬನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡು ಹೇಳಿದ್ದೇನೆ. Is it okay? Yes. Next is the size of the atoms. Keep in mind, smaller the size of the atoms, then higher is the attraction towards the shared pair of electrons. ಯಾವುದೋ ಒಂದು ಆಟಮ್ನ ಸೈಜು ಕಡಿಮೆ ಇದೆ ಅಂದರೆ, ಆಟಮ್ನ ಸೈಜು ಕಡಿಮೆ ಆಗ್ತಾ ಇದೆ ಅಂದರೆ ಅದರ ಮೇಲಿನ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಓಕೆ? ಸ್ಮಾಲರ್ ದಿ ಸೈಜ್ ಆಫ್ ದಿ ಆಟಮ್ ಅಂತ ಕೊಟ್ಟಿದ್ದಾರೆ ಅಂದರೆ ಅದರ ಮೇಲಿರುವ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಕೀಪ್ ಇನ್ ಮೈಂಡ್, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ದಿ ಪಾಸಿಟಿವ್ ಚಾರ್ಜ್. ಸೈಜು ಕಡಿಮೆ ಆದ ಹಾಗೆ ಅದರ ಮೇಲೆ ಚಾರ್ಜ್ ಡೆನ್ಸಿಟಿ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಬಂತು. ಪಾಸಿಟಿವ್ ಚಾರ್ಜಿನ ಡೆನ್ಸಿಟಿ ಜಾಸ್ತಿ ಆದಷ್ಟು ಕೂಡ ಆ ಪಾಸಿಟಿವ್ ಚಾರ್ಜಸ್ ಏನು ಮಾಡುತ್ತೆ? ನೆಗೆಟಿವ್ ಚಾರ್ಜಸ್ ಅಂದರೆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡೋಕೆ ಜಾಸ್ತಿ ಮಾಡ್ತಾ ಹೋಗುತ್ತೆ. ದ ಅಟ್ರಾಕ್ಷನ್ ಟುವರ್ಡ್ಸ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ಎ ಕೋವಲೆಂಟ್ ಬಾಂಡ್ ಈಸ್ ಮೋರ್. Okay? So smaller the size of the atoms, higher is the effective nuclear charge, and as a result more is the attraction for the electrons, and hence higher is the electronegativity. First and last point ಅನ್ನು correlate ಮಾಡಿಕೊಂಡ್ರೆ ಸಾಕಾಗಿ ಹೋಯಿತು. So smaller the size of the atoms, higher is the electronegativity. Keep in mind, electronegativity ಜಾಸ್ತಿ ಇರಬೇಕು ಅಂದರೆ ಫಸ್ಟ್ ಹೈಬ್ರಿಡ್ ಸ್ಟೇಟ್, ಅದರಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇರಬೇಕು. ಆಕ್ಸಿಡೇಷನ್ ಸ್ಟೇಟ್ ತಗೊಂಡ್ರೆ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇರಬೇಕು. ಸೈಜ್ ಅನ್ನು ತಗೊಂಡ್ರೆ ಸೈಜು ಕಡಿಮೆ ಇರಬೇಕು. ಓಕೆ? ಸ್ಮಾಲರ್ ದಿ ಸೈಜ್ ಆಫ್ ದಿ ಆಟಮ್, ದೆನ್ ಹೈಯರ್ ಇಸ್ ದ ಎಲೆಕ್ಟ್ರೋನೆಗೆಟಿವಿಟಿ. ಹಾಗಾಗಿ ನಾವು ಹೇಳ್ತೇವೆ ನೋಡಿ, ಇವಾಗ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಮತ್ತೆ ಅಯೋಡಿನ್ ಅನ್ನು ಕನ್ಸಿಡರ್ ಮಾಡಿದಾಗ ಫ್ಲೋರಿನ್ ಈಸ್ ಸೆಡ್ ಟು ಬಿ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ? ನಿಮಗೆ ಗೊತ್ತಿದೆ ಅಟಾಮಿಕ್ ಸೈಜ್ ವೇರಿಯೇಷನ್. ಡೌನ್ ದಿ ಗ್ರೂಪ್ ದ ಸೈಜ್ ಇನ್ಕ್ರೀಸಸ್. ಕರೆಕ್ಟಾ? ಡೌನ್ ದಿ ಗ್ರೂಪ್ ಸೈಜ್ ಇನ್ಕ್ರೀಸಸ್. ಫ್ಲೋರಿನ್ಗೆ ಸ್ಮಾಲೆಸ್ಟ್ ಸೈಜ್ ಇರೋದ್ರಿಂದ ಇಟ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಈಸ್ ಇಟ್ ಓಕೆ? ಎಸ್. ಸ್ಮಾಲರ್ ದಿ ಸೈಜ್, ಹೈಯರ್ ಇಸ್ ದ electronegativity. Next, the last factor which influences the electronegativity of an element is effective nuclear charge. As you are aware, higher the effective nuclear charge, ಅಂದರೆ ಪಾಸಿಟಿವ್ ಚಾರ್ಜಿನ ಡೆನ್ಸಿಟಿ ಜಾಸ್ತಿ ಆದಷ್ಟು ಕೂಡ its attraction towards the shared pair of electrons increases. ಪಾಸಿಟಿವ್ ಚಾರ್ಜಿನ ಡೆನ್ಸಿಟಿ ಜಾಸ್ತಿ ಆದಷ್ಟು ಕೂಡ ಅದು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ ಅನ್ನ ತನ್ನ ಕಡೆಗೆ ಎಳ್ಕೊಳ್ತಾ ಬರುತ್ತೆ. ಸೊ ಅಟ್ರಾಕ್ಷನ್ ಟೆಂಡೆನ್ಸಿ ಏನಾಯಿತು? ಜಾಸ್ತಿ ಆಯಿತು. ಸೊ ವಿತ್ ಇನ್ಕ್ರೀಸ್ ಇನ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ದ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಗೊತ್ತಾಗಿದೆಯಲ್ವಾ? ಹೈಯರ್ ದಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, higher is the attraction for the electrons, and thus the electronegativity increases. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಟು ನೋಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? Next, we shall discuss the variation of electronegativity values along a period and down the group.
First, look into the variation of electronegativity values down the group. Keep in mind, down the group, the electronegativity values decreases. ಆಸ್ ಯೂಶುವಲ್ ಯಾಕೆ ಡಿಕ್ರೀಸ್ ಆಗ್ತಾ ಇದೆ ಅದರ ಬಗ್ಗೆ ನಾವು ರೀಸನ್ಸ್ಗಳನ್ನು ಕೋಟ್ ಮಾಡ್ತಾ ಬರಬೇಕು. ಕೀಪ್ ಇನ್ ಮೈಂಡ್, ಡೌನ್ ದಿ ಗ್ರೂಪ್, ಇವಾಗ ನಾನು 17th ಗ್ರೂಪನ್ನು ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೇನೆ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್, ಇಷ್ಟು ಎಲಿಮೆಂಟ್ಸ್ಗಳನ್ನು ಬರ್ಕೊಂಡಿದ್ದೇನೆ. ಆಸ್ಟಟೈನ್ ಅದನ್ನೆಲ್ಲ ಬಿಟ್ಟಿದ್ದೇನೆ. ಇಸ್ ಇಟ್ ಓಕೆ? ಎಸ್. ಇವಾಗ ಡೌನ್ ದಿ ಗ್ರೂಪ್ ಫ್ಲೋರಿನ್ ಟು ಅಯೋಡಿನ್ ಕಡೆಗೆ ಪ್ರೊಸೀಡ್ ಆಗಿ ಬರಬೇಕಾದ್ರೆ ಓಕೆ, ಇಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಡಿಕ್ರೀಸಸ್. ಯಾಕೆ ಅನ್ನೋದಕ್ಕೆ ರೀಸನ್ಸ್ಗಳನ್ನು ನೋಡ್ತಾ ಹೋಗಿ. ಡೌನ್ ದಿ ಗ್ರೂಪ್ ದ ಅಟಾಮಿಕ್ ರೇಡಿಯೈ ಆಫ್ ದಿ ಆಟಮ್ಸ್ ಇನ್ಕ್ರೀಸಸ್. ಕರೆಕ್ಟಾ? ಡೌನ್ ದಿ ಗ್ರೂಪ್ ಬರ್ತಾ ಇರೋ ಹಾಗೆ ಹೊಸ ಹೊಸ ಕ್ವಾಂಟಮ್ ಶೆಲ್ಗಳು ಆ್ಯಡ್ ಆಯಿತು. ಕ್ವಾಂಟಮ್ ಶೆಲ್ಸ್ ಆ್ಯಡ್ ಆಗಿರೋದ್ರಿಂದ ದ ಸೈಜ್ ಆಫ್ ದಿ ಆಟಮ್ಸ್ ಇನ್ಕ್ರೀಸಸ್. ಆಸ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ದ ಸ್ಕ್ರೀನಿಂಗ್ ಎಫೆಕ್ಟ್ ಆಲ್ಸೋ ಇನ್ಕ್ರೀಸಸ್. ಮಧ್ಯದಲ್ಲಿ ಇಂಟರ್ವೀನಿಂಗ್ ಆರ್ಬಿಟಾಲ್ಸ್ಗಳ ನಂಬರ್ ಜಾಸ್ತಿ ಆಗುತ್ತೆ. ಸೊ ಸ್ಕ್ರೀನಿಂಗ್ ಎಫೆಕ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಇವಾಗ ಒಂದು ಆಟಮ್ ಇದೆ, ಆಟಮ್ನ ಸೆಂಟ್ರಲಲ್ಲಿ ನ್ಯೂಕ್ಲಿಯಸ್ ಇದೆ. ಫಸ್ಟಿಗೆ ಒಂದೇ ಒಂದು ಶೆಲ್ ಇತ್ತು, ಕೆ ಶೆಲ್ ಇತ್ತು. ಡೌನ್ ದಿ ಗ್ರೂಪ್ ಬಂದ್ರಿ, ಇನ್ನೊಂದು ಹೊಸ ಕ್ವಾಂಟಮ್ ಶೆಲ್ ಆ್ಯಡ್ ಆಯಿತು ಅಂದರೆ ಎಲ್ ಶೆಲ್ ಆ್ಯಡ್ ಆಗ್ತಾ ಇದೆ. ಮತ್ತೊಂದು ಹೊಸ ಕ್ವಾಂಟಮ್ ಶೆಲ್ ಆ್ಯಡ್ ಆಯಿತು ಅಂದರೆ ಎಮ್ ಶೆಲ್ ಆ್ಯಡ್ ಆಯಿತು. ಹೀಗೆ ಕ್ವಾಂಟಮ್ ಶೆಲ್ಗಳ ನಂಬರ್ ಏನಾಗ್ತಾ ಬಂತು? ಜಾಸ್ತಿ ಆಗ್ತಾ ಬರ್ತಾ ಇದೆ. ಕೆ, ಎಲ್, ಎಮ್, ಎನ್ ಈ ಥರ ಹೊಸ ಹೊಸ ಶೆಲ್ಗಳು ಆ್ಯಡ್ ಆದ ಹಾಗೆ ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಮೀನ್ ವೈಲ್ ದ ಸ್ಕ್ರೀನಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಕಾನ್ಸ್ಟೆಂಟ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಈ ಸ್ಕ್ರೀನಿಂಗ್ ಕಾನ್ಸ್ಟೆಂಟಿನ ರೋಲನ್ನು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬಂದ್ವಿ. ಏನಂದರೆ, ಆಸ್ ದ ಸ್ಕ್ರೀನಿಂಗ್ ಎಫೆಕ್ಟ್ ಇನ್ಕ್ರೀಸಸ್, the effective nuclear charge decreases. That means to say, the influence of the nuclear charge over the valence electrons decreases. ಮಧ್ಯದಲ್ಲಿ ಸ್ಕ್ರೀನ್ ಅಥವಾ ಶೀಲ್ಡ್ ಸ್ಟ್ರಾಂಗ್ ಆಗಿದೆ ಅಂದರೆ ಇಲ್ಲಿ ರಿಲೀಸ್ ಆಗುವ ನ್ಯೂಕ್ಲಿಯರ್ ಚಾರ್ಜ್ ಕಂಪ್ಲೀಟ್ ಆಗಿ ಹೊರಗಿನವರೆಗೆ ಬರೋದಿಲ್ಲ, ಮಧ್ಯದಲ್ಲಿ ಶೀಲ್ಡ್ ಸ್ಟ್ರಾಂಗ್ ಆಗಿದೆ ಅಂದಾಗ. ಸೊ ಶೀಲ್ಡಿಂಗ್ ಎಫೆಕ್ಟ್ ಇನ್ಕ್ರೀಸಸ್ ಅಂತ ಹೇಳಿದರೆ ದ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್. ಸೊ ಸಿಂಗಲ್ ವರ್ಡಲ್ಲಿ ಏನು ಹೇಳ್ಬೋದು ನೋಡಿ, ಡೌನ್ ದಿ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಸ್ಕ್ರೀನಿಂಗ್ ಎಫೆಕ್ಟ್ ಇನ್ಕ್ರೀಸಸ್ ಅಂದರೆ ದಟ್ ಮೀನ್ಸ್ ಟು ಸೇ ದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್. ಓಕೆ, ಝೆಡ್ ಎಫೆಕ್ಟಿವ್ ಅಂತ ಹೇಳಿ ಡೈರೆಕ್ಟ್ ಆಗಿ ಬರದೆ, ಅಥವಾ ENC ಝೆಡ್ ಎಫೆಕ್ಟಿವ್ ಡಿಕ್ರೀಸಸ್. ಸೊ ಇದನ್ನು ಓದಿದಾಗ ನಿಮಗೇನು ಗೊತ್ತಾಗಬೇಕು ಅಂದರೆ, ENC ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗ್ತಾ ಇದೆ ಅಂದರೆ ಟೆಂಡೆನ್ಸಿ ಟು ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ ಡಿಕ್ರೀಸಸ್. ಎಲೆಕ್ಟ್ರಾನ್ ಅಟ್ರಾಕ್ಟಿಂಗ್ ಟೆಂಡೆನ್ಸಿ ಕಡಿಮೆ ಆಗ್ತಾ ಇದೆ. ಪಾಸಿಟಿವ್ ಚಾರ್ಜಿನ ಇನ್ಫ್ಲೂಯೆನ್ಸ್ ಕಡಿಮೆ ಆಯಿತು ಅಂದರೆ ಎಲೆಕ್ಟ್ರಾನ್ ಅನ್ನು ತನ್ನ ಕಡೆಗೆ ಎಳ್ಕೊಳ್ಳುವಂಥ ಕೆಪಾಸಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ ಆ ಪರ್ಟಿಕ್ಯುಲರ್ ಆಟಮ್ಗೆ. ಓಕೆ, ಸೊ ದಿಸ್ ಡಿಕ್ರೀಸಸ್ ದಿ ಅಟ್ರಾಕ್ಷನ್ ಫಾರ್ ದಿ ಶೇರ್ಡ್ ಪೇರ್ ಆಫ್ covalently bonded electrons towards itself. ಗೊತ್ತಾಗಿದೆಯಾ? ಆಸ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಶೀಲ್ಡಿಂಗ್ ಎಫೆಕ್ಟ್ ಇನ್ಕ್ರೀಸಸ್. ಆಸ್ ಅ ರಿಸಲ್ಟ್ effective nuclear charge decreases. This results in decrease in the attraction towards the covalently bonded electrons towards itself. ಯಾವಾಗ ಅಟ್ರಾಕ್ಷನ್ ಟೆಂಡೆನ್ಸಿ ಕಡಿಮೆ ಆಗುತ್ತೋ ಇಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಕೂಡ ಏನಾಗ್ತಾ ಬಂತು? ಡಿಕ್ರೀಸ್ ಆಗ್ತಾ ಬಂತು. ಕೇಳುವ ಕ್ವಶನ್ ಸಿಂಪಲ್ ಆಗಿರುತ್ತೆ. ವಾಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ? ಹೌ ಇಟ್ ವೇರೀಸ್ ಡೌನ್ ದಿ ಗ್ರೂಪ್. ಓಕೆ, ಸೊ ಇಲ್ಲಿ ಹೇಳುವ ಆನ್ಸರ್ ಏನು ಹೇಳ್ತೀರಿ? ಇಟ್ ಈಸ್ ದ ಮೆಷರ್ ಆಫ್ ದಿ ಟೆಂಡೆನ್ಸಿ ಆಫ್ ಅನ್ ಆಟಮ್ to attract the shared pair of electrons towards itself. That is electronegativity. How it varies down the group anta kelidaga, down the group electronegativity values decreases. Reason anna kodbeku, because down the group atomic radius and shielding effect increases. Thus effective nuclear charge decreases. This results in decrease in the attractive interaction towards the covalently bonded electrons. ಗೊತ್ತಾಗ್ತಾ ಇದೆಯಾ? ಸೊ ENC ಡಿಕ್ರೀಸ್ ಆಯಿತು ಅಂದರೆ ಎಲೆಕ್ಟ್ರಾನ್ ಅನ್ನು ಎಳ್ಕೊಳ್ಳುವಂಥ ಕೆಪಾಸಿಟಿ ಏನಾಗ್ತಾ ಇದೆ? ಕಡಿಮೆ ಆಗಿ ಹೋಗ್ತಾ ಇದೆ. ಈಸ್ ಇಟ್ ಓಕೆ? ಎಸ್. ಸೊ ಇದನ್ನು ಕರೆಕ್ಟಾಗಿ ಜ್ಞಾಪಕದಲ್ಲಿ ಉಳಿಸ್ಕೊಳ್ಳಿ. ಮುಗ್ದಿದೆಯಾ? ಎಸ್. ಸೊ ಫ್ರಮ್ ಫ್ಲೂರಿನ್ ಟು ಅಯೋಡಿನ್ ದ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಡಿಕ್ರೀಸಸ್. ಸೊ ಫ್ಲೂರಿನ್ ಈಸ್ ಸೆಡ್ ಟು ಬಿ ದ ಮೋಸ್ಟ್ electronegative element in the periodic table. Most electronegative element in the periodic table. Periodic table ಅಲ್ಲಿ most electronegative value fluorine.
ಪೌಲಿಂಗ್ಸ್ ಸ್ಕೇಲಲ್ಲಿ ಆರ್ಬಿಟ್ರರಿಲಿ ವಿತೌಟ್ ಗಿವಿಂಗ್ ಎನಿ ರೀಸನ್ಸ್ ಇಟ್ಸ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಹ್ಯಾಸ್ ಬೀನ್ ಫಿಕ್ಸ್ಡ್ ಟು ಬಿ 4. ಅದನ್ನು ಆರ್ಬಿಟ್ರರಿಲಿ ಫಿಕ್ಸ್ ಮಾಡಿಕೊಂಡು ಬೇರೆ ಎಲಿಮೆಂಟ್ಗಳ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ಗಳನ್ನು ನಾವು ಡಿಟರ್ಮೈನ್ ಮಾಡಲಿಕ್ಕೆ ಒಂದು ರೆಡಿಮೇಡ್ ಫಾರ್ಮುಲಾ ಕೂಡ ಇದೆ. Is it okay? Yes. So down the group, electronegativity values decreases. Next, we shall look into the variation of electronegativity values along a period. Down the group ನೋಡಿದ್ವಿ, ಇವಾಗ along a period ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ನಿಮ್ಮ ರೆಫರೆನ್ಸ್ಗೆ ನಾನು ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅನ್ನು ಬರಿತಾ ಇದ್ದೇನೆ. ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅಂದರೆ ಬೋರಾನ್ ನಂತರದಲ್ಲಿ ಕಾರ್ಬನ್ ಬರುತ್ತೆ, ನೆನಪಾಗ್ತಾ ಇದೆಯಲ್ಲ? ಫಸ್ಟ್ ಕಮ್ಸ್ ಬೋರಾನ್, next carbon, next comes nitrogen, oxygen, fluorine. ಓಕೆ, ಸೊ ಅದರ ನಂತರದಲ್ಲಿ ನೋಬಲ್ ಗ್ಯಾಸಸ್ಗಳು ಬರ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ಎಲಿಮೆಂಟ್ಸ್ ಅನ್ನ ಮಾತ್ರ ಬರದೆ ಲೆಫ್ಟ್ ಟು ರೈಟ್ ಪ್ರೊಸೀಡ್ ಆಗ್ತಾ ಇದ್ದೀರಿ ಅಂದ್ರೆ ಅಲಾಂಗ್ ಎ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್ electronegativity values increases. Electronegativity values increases along a period from left to right. ಇದಕ್ಕೆ ರೀಸನ್ಸ್ ಅನ್ನು ಕೋಟ್ ಮಾಡಬೇಕು. ಕೋಟ್ ಮಾಡಬೇಕಾದ್ರೆ ಸಿಂಪಲ್, ನೀವೇನೋ ಅಟಾಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ ಅಬ್ಸರ್ವ್ ಮಾಡಿ, ಹಾಗೆ ನ್ಯೂಕ್ಲಿಯರ್ ಚಾರ್ಜ್ ಹೇಗೆ ವೇರಿ ಆಗುತ್ತೆ ನೋಡ್ತಾ ಇದ್ದೀರಿ. ಅದೆರಡು ರೀಸನ್ಸ್ಗಳನ್ನು ನೋಡಿಕೊಂಡ್ರೆ ವೈ ದ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಇನ್ಕ್ರೀಸಸ್ ಅಲಾಂಗ್ ಎ ಪೀರಿಯಡ್ ಅನ್ನೋದು ಗೊತ್ತಾಗುತ್ತೆ. ಈಸ್ ಇಟ್ ಓಕೆ? ಎಸ್. ENC ಅನ್ನು ಚೆಕ್ ಮಾಡಬೇಕಾದ್ರೆ ಅಟಾಮಿಕ್ ನಂಬರ್ಸ್ ನಿಮಗೆ ಗೊತ್ತಿರಬೇಕು. ಬೋರಾನ್ 5, 6, 7, 8, 9 ಇಷ್ಟು ವ್ಯಾಲ್ಯೂಸ್ಗಳನ್ನು ಕೋಟ್ ಮಾಡ್ಕೊಂಡಿದ್ದೀರಿ. ಈಸ್ ಇಟ್ ಓಕೆ? ಎಸ್. ಚೆಕ್ ಮಾಡ್ತಾ ಬನ್ನಿ. ವೈ ದ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಇನ್ಕ್ರೀಸಸ್ ಅಲಾಂಗ್ ಎ ಪೀರಿಯಡ್ ಅಂತ ಹೇಳಿದರೆ, ಅಲಾಂಗ್ ಎ ಪೀರಿಯಡ್ ಅಟಾಮಿಕ್ ರೇಡಿಯೈ ಆಫ್ ದಿ ಎಲಿಮೆಂಟ್ಸ್ ಡಿಕ್ರೀಸಸ್. ನಿನ್ನೆ ರೀಸನ್ ಅನ್ನು ನೋಡಿದ್ದೇವೆ ಯಾಕೆ ಎಲೆಕ್ಟ್ರೋನೆಗೆಟಿವಿಟಿ ಅಟಾಮಿಕ್ ರೇಡಿಯೈ ಡಿಕ್ರೀಸ್ ಆಗ್ತಾ ಬಂತು ಅನ್ನೋದನ್ನು ನೋಡಿದ್ವಿ. ಸೊ ಅಲಾಂಗ್ ಎ ಪೀರಿಯಡ್ ದ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಗೊತ್ತಾಗಿದೆಯಾ? ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಗೊತ್ತಾಗಿದೆಯಲ್ಲ? ಸೈಜು ಕಡಿಮೆ ಆಗ್ತಾ ಇದೆ, ಅದೇ ಟೈಮಲ್ಲಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಬಂತು? ಜಾಸ್ತಿ ಆಗ್ತಾ ಬರ್ತಾ ಇದೆ. ಓಕೆ, ದಸ್ ದ ಅಟ್ರಾಕ್ಷನ್ ಟುವರ್ಡ್ಸ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ಎ ಕೋವೆಲೆಂಟ್ ಬಾಂಡ್ ಇನ್ಕ್ರೀಸಸ್. ಯಾವಾಗ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ENC ಇರೋದು ಜಾಸ್ತಿ ಆಗ್ತಾ ಹೋಗುತ್ತೋ, ಅಟ್ರಾಕ್ಷನ್ ಟುವರ್ಡ್ಸ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್, ವಿಚ್ ಇನ್ಕ್ರೀಸಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ಆ ಅಟ್ರಾಕ್ಷನ್ ಟೆಂಡೆನ್ಸಿಯನ್ನೇ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತಾ ಇರೋದು. ಯಾವಾಗ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನು ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಪಾಸಿಟಿವ್ ಚಾರ್ಜಸ್ಗಳ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಥವಾ Z ಎಫೆಕ್ಟಿವ್ ಜಾಸ್ತಿ ಆಗುತ್ತೋ, ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಈಸ್ ಇಟ್ ಓಕೆ? ಎಸ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಲಾಂಗ್ ಅ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಇನ್ಕ್ರೀಸಸ್. ವೈ ಇಟ್ ಇನ್ಕ್ರೀಸಸ್ ಅಂದರೆ ಬಿಕಾಸ್ ಅಲಾಂಗ್ ಎ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಆ್ಯಂಡ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. With increase in the effective nuclear charge, the attraction towards the shared pair of electrons of a covalent bond also increases. So that's why the electronegativity increases along a period. Now this is for your information. ನಿಮಗೆ ಈ ಕಾನ್ಸೆಪ್ಟ್ಗಳು ಅರ್ಥ ಆಗಿರಲಿ ಅಂತ ಹೇಳ್ತಾ ಇರೋದು. ಥಿಯರಿ ಸಿಲೆಬಸ್ಗೆ ಇದನ್ನೇನು ಮತ್ತೆ ಇನ್ಕ್ಲೂಡ್ ಮಾಡಿಕೊಳ್ಳೋ ನೆಸೆಸಿಟಿ ಇಲ್ಲ. ಬಟ್ ಮಲ್ಟಿಪಲ್ ಚಾಯ್ಸ್ ಕಾನ್ಸೆಪ್ಟ್ಸ್ಗಳು ಯಾವುದೇ ಬರಲಿ, ಇದೆಲ್ಲ ನಿಮಗೆ ತಿಳಿದಿರಲೇಬೇಕು. ಈಸ್ ಇಟ್ ಓಕೆ? ಎಸ್. ಜಸ್ಟ್ ಅಬ್ಸರ್ವ್ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ಇವಾಗ ದ ಫಸ್ಟ್ ಅಪ್ಲಿಕೇಶನ್ ಈಸ್ ಇನ್ ಫೈಂಡಿಂಗ್ ಔಟ್ ದ ಮೆಟಾಲಿಕ್ ಆಸ್ ವೆಲ್ ಆಸ್ ದಿ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ಆಫ್ ಎ ಗಿವನ್ ಎಲಿಮೆಂಟ್. If the electronegativity values for a given element is found to be very much high, then it is said to be a non-metal. Non-metals are associated with higher electronegativity values, whereas in the case of metals, the electronegativity values are found to be less. ಗೊತ್ತಾಗಿದೆಯಲ್ಲ? electronegativity values are less for the metals and the electronegativity values are found to be higher for the non-metals. ಗೊತ್ತಾಗಿದೆಯಾ? metals are said to be electropositive and non-metals are said to be electronegative in nature. ಓಕೆನಾ? ಸೊ ಇಲ್ಲೇ ನೋಡಿ, ಫ್ಲೂರಿನ್ is having the highest electronegativity value which is arbitrarily fixed to be 4.
ಹೈಯೆಸ್ಟ್ ಇಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರೋದ್ರಿಂದ ಫ್ಲೋರಿನ್ ಅನ್ನು ಮೋಸ್ಟ್ ನಾನ್ ಮೆಟಾಲಿಕ್ ಎಲಿಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. Fluorine is considered to be the most non-metallic element because of its highest electronegativity. So periodic table ಅಲ್ಲಿ more electronegative ಯಾವುದು ಅಥವಾ ಮೋಸ್ಟ್ ನಾನ್ ಮೆಟಾಲಿಕ್ ನೇಚರ್ ಇರುವಂಥ ಎಲಿಮೆಂಟ್ ಯಾವುದು ಅಂದರೆ ದಟ್ ಈಸ್ ಫ್ಲೋರಿನ್. ಸಿಮಿಲರ್ಲಿ ಫಾರ್ ಸೀಸಿಯಂ ಎಸ್ ಬ್ಲಾಕ್ ಅಲ್ಲಿ ಬರುತ್ತೆ, ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. CS ಅಂತ ಹೇಳಿ ಬರೆದಿರ್ತಾರೆ. ಸೀಸಿಯಂ ಈಸ್ ಹ್ಯಾವಿಂಗ್ ದ ಲೋಯೆಸ್ಟ್ ವ್ಯಾಲ್ಯೂ ಆಫ್ electronegativity. Cesium with the lowest electronegativity of 0.7 is said to be the most metallic element. ಓಕೆನಾ, ಮೋಸ್ಟ್ ಮೆಟಾಲಿಕ್ ಎಲಿಮೆಂಟ್ ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಿ. ಈಸ್ ಇಟ್ ಓಕೆ? ಸೊ ಮೆಟಾಲಿಕ್ ನೇಚರ್ ಇದೆ ಅಂತ ಹೇಳಿದರೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ನಾನ್ ಮೆಟಾಲಿಕ್ ನೇಚರ್ ಇದೆ ಅಂತ ಹೇಳಿದರೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ the second application of the electronegativity values is predicting the polar nature of the given molecule. ಓಕೆ, ಕೊಟ್ಟಿರುವಂಥ ಮಾಲಿಕ್ಯೂಲ್ ಪೋಲಾರೋ ನಾನ್ ಪೋಲಾರೋ ಅದನ್ನು ಡಿಟರ್ಮೈನ್ ಮಾಡಲಿಕ್ಕೆ ಕೂಡ ಇಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ಗಳನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಯು ಕನ್ಸಿಡರ್ ಎ ಡೈಅಟಮಿಕ್ ಮಾಲಿಕ್ಯೂಲ್ ವಿಚ್ ಇಸ್ ಮೇಡ್ ಅಪ್ ಆಫ್ ಟೂ ಸಿಮಿಲರ್ ಎಲಿಮೆಂಟ್ಸ್. ಅಂದರೆ ಹೋಮೋನ್ಯೂಕ್ಲಿಯರ್ ಡೈಅಟಮಿಕ್ ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡಿ ಅಂದೆ. ಜಸ್ಟ್ ರೀಕಾಲ್ ದಿ ವರ್ಡ್ಸ್. ಹೋಮೋನ್ಯೂಕ್ಲಿಯರ್ ಡೈಅಟಮಿಕ್ ಮಾಲಿಕ್ಯೂಲ್ ಇಸ್ ಎ ಮಾಲಿಕ್ಯೂಲ್ ವಿಚ್ ಈಸ್ ಮೇಡ್ ಅಪ್ ಆಫ್ ಟೂ ಸಿಮಿಲರ್ ಎಲಿಮೆಂಟ್ಸ್ like H2, Cl2, Br2 etc. ಇದರಲ್ಲಿ ಯಾವುದೇ ಡಿಸ್ಸಿಮಿಲರ್ ಎಲಿಮೆಂಟ್ಸ್ ಇಲ್ಲ. ಓಕೆ, ಸೊ ಇನ್ ದಿಸ್ ಕೇಸ್ ದ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಆರ್ ಈಕ್ವಲಿ ಶೇರ್ಡ್ ಬೈ ಬೋತ್ ದಿ ಕಂಬೈನಿಂಗ್ ಎಲಿಮೆಂಟ್ಸ್. ಈ ಕೋವೆಲೆಂಟ್ ಬಾಂಡಲ್ಲಿ ಇರುವಂಥ ಎರಡೂ ಬಾಂಡಿಂಗ್ ಎಲೆಕ್ಟ್ರಾನ್ಸ್ಗಳನ್ನು ಕೂಡ ಎರಡೂ ಎಲಿಮೆಂಟ್ಸ್ ಈಕ್ವಲಿ ಶೇರ್ ಮಾಡ್ಕೊಳ್ಳುತ್ತೆ. ಅಂದರೆ ಅಲ್ಲಿ ಒಂದು ಎಲಿಮೆಂಟಿನ ಕಡೆಗೆ ಮಾತ್ರ ಇಲೆಕ್ಟ್ರಾನ್ಸ್ಗಳು ಶಿಫ್ಟ್ ಆಗಿರುತ್ತೆ ಅಥವಾ ಡಿಸ್ಪ್ಲೇಸ್ ಆಗಿರುತ್ತೆ, ಇನ್ನೊಂದು ಎಲಿಮೆಂಟ್ಗೆ ಎಲೆಕ್ಟ್ರಾನಿನ ಡೆನ್ಸಿಟಿ ಕಡಿಮೆ ಸಿಗುತ್ತೆ. ಆ ಥರ ಡಿಫರೆನ್ಸಸ್ ಇರೋದಿಲ್ಲ. ಬಿಕಾಸ್ ಬೋತ್ ಆರ್ ದ ಸಿಮಿಲರ್ ಎಲಿಮೆಂಟ್ಸ್ ಹ್ಯಾವಿಂಗ್ ದ ಸೇಮ್ ವ್ಯಾಲ್ಯೂಸ್ ಆಫ್ electronegativity. In this case, the bonding pairs of electrons are equally distributed between the two elements. ಓಕೆ, ಹೊರಗಡೆಯೇ ಯಾವುದೇ ಇನ್ಫ್ಲೂಯೆನ್ಸಸ್ ಇರಬಾರ್ದು. ಗೊತ್ತಾಗಿದೆಯಲ್ಲ, ಪಕ್ಕದಲ್ಲಿ ಯಾವುದೋ ಒಂದು ಲೆವಿಸ್ ಆಸಿಡ್ ಆ ಥರ ಏನೂ ತಗೊಂಬಂದು ಇಡಬಾರ್ದು. ಸೊ ಇದನ್ನು ಮಾತ್ರ ಬ್ರೋಮಿನನ್ನು ಮಾತ್ರ ಐಸೋಲೇಟ್ ಮಾಡಿ ತಗೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂದರೆ ಇನ್ ದ ಕೇಸ್ ಆಫ್ ಸಿಮಿಲರ್ ಎಲಿಮೆಂಟ್ಸ್, ಓಕೆ, ದೆರ್ ಈಸ್ ನೋ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇಲ್ಲ ಅಂದರೆ ದ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಆರ್ ನಾಟ್ ಡಿಸ್ಪ್ಲೇಸ್ಡ್ ಟುವರ್ಡ್ಸ್ ಎನಿ ಒನ್ ಆಫ್ ದಿ ಎಲಿಮೆಂಟ್. ಯಾವುದೋ ಒಂದು ಎಲಿಮೆಂಟಿನ ಕಡೆಗೆ ಮಾತ್ರ ಹೋಗಿರೋದಿಲ್ಲ. ಹಿಯರ್ ದ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಆರ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದ ಕಂಬೈನಿಂಗ್ ಎಲಿಮೆಂಟ್ಸ್. ಸಪೋಸ್ ಬಾಂಡ್ ಕಟ್ ಆಯಿತು ಅಂದರೂ ಕೂಡ ಅಥವಾ ಕಟ್ ಆಗೋಕ್ಕಿಂತ ಮುಂಚೆ ಕೂಡ ಈ ಎರಡೂ ಇಲೆಕ್ಟ್ರಾನ್ಸನ್ನು ಈ ಎರಡೂ ಕಂಬೈನಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡಿರುತ್ತೆ. ಈಸ್ ಇಟ್ ಓಕೆ? ಸೊ ಸಚ್ ಮಾಲಿಕ್ಯೂಲ್ಸ್ ಆರ್ ಸೆಡ್ ಟು ಬಿ non-polar molecules. If there is no difference in the electronegativities between the two combining elements, then such a molecule is said to be non-polar. ಯಾವಾಗ non-polar ಅಂತವೆ, ಎರಡು ಕಂಬೈನಿಂಗ್ ಎಲಿಮೆಂಟ್ಸ್ಗಳ ನಡುವೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇಲ್ಲವೇ ಇಲ್ಲ ಅಂದರೆ ಅದನ್ನು ನಾನ್-ಪೋಲಾರ್ ಅಂತ ಹೇಳಿ ಬೇಸಿಕಲಿ ಕರಿತಾ ಇದ್ದಾವೆ. ಈಸ್ ಇಟ್ ಓಕೆ? ಎಸ್, ಹಾಗಿದ್ರೆ H2, Cl2, Br2 ಇದನ್ನೆಲ್ಲ ನೀವು ನಾನ್ ಪೋಲಾರ್ ಅಂತ ಕರಿಬೋದು. ಬಿಕಾಸ್ ದೆರ್ ಈಸ್ ನೋ ಡಿಫರೆನ್ಸ್ ಇನ್ ದ electronegativities. ಈಸ್ ಇಟ್ ಓಕೆ? ಎಸ್, ನೆಕ್ಸ್ಟು ವಿ ಶಾಲ್ ಪ್ರೊಸೀಡ್ ಆನ್ ಟು ದ ಹೆಟಿರೋನ್ಯೂಕ್ಲಿಯರ್ ಡೈಅಟಮಿಕ್ ಮಾಲಿಕ್ಯೂಲ್ಸ್. ಓಕೆ, ಹೆಟಿರೋನ್ಯೂಕ್ಲಿಯರ್ ಡೈಅಟಮಿಕ್ ಮಾಲಿಕ್ಯೂಲ್ಸ್ ಅಂದರೆ ಒಂದು ಮಾಲಿಕ್ಯೂಲ್ ಅನ್ನು ತಗೊಂಡಾಗ ಬಾಂಡಿನ ಎರಡು ಸೈಡ್ ಬೇರೆ ಬೇರೆ ಎಲಿಮೆಂಟ್ಸ್ ಇರಬೇಕು. ಇಲ್ಲಿ ನಾನು H ಅನ್ನು ಬರದೆ ಅಂದರೆ ಇಲ್ಲಿ F ಇರಬೇಕು. ಇಲ್ಲಿ ಸಪೋಸ್ Cl ಅನ್ನು ಬರದೆ ಅಂದರೆ ಇಲ್ಲಿ ಇನ್ಯಾವುದೋ ಒಂದು ಎಲಿಮೆಂಟ್ ಅನ್ನು ಹಾಕಿದೆ, H ಅಂತ ಹಾಕಿದೆ, Br ಅಂತ ಹಾಕಿ, I ಅಂತ ಹಾಕಿ, ಯಾವುದಾದ್ರೂ ಒಂದು ಎಲಿಮೆಂಟ್ ಅನ್ನು ತಗೊಳ್ಳಿ. ಇನ್ ದಿಸ್ ಕೇಸ್ ದ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಆರ್ ಮೋರ್ ಡಿಸ್ಪ್ಲೇಸ್ಡ್ ಟುವರ್ಡ್ಸ್ ದಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಯಾವ ಎಲಿಮೆಂಟ್ಗೆ ಎಲೆಕ್ಟ್ರಾನ್ ಪೇರ್ ಅನ್ನು ಅಥವಾ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಆಫ್ ಎ ಕೋವೆಲೆಂಟ್ ಬಾಂಡ್ ಅನ್ನು ಜಾಸ್ತಿ ಹೇಳ್ಕೊಳ್ಳೋ ಕೆಪಾಸಿಟಿ ಇರುತ್ತೋ, ಅಂದರೆ ಯಾವುದಕ್ಕೆ ಸ್ಮಾಲರ್ ಸೈಜ್ ಇದೆಯೋ, ಅದೇ ಥರ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಯಾವ ಎಲಿಮೆಂಟ್ಗೆ ಜಾಸ್ತಿ ಇದೆಯೋ, ಹೈಬ್ರಿಡೈಸೇಷನ್ ಸ್ಟೇಟ್ ತಗೊಂಡಾಗ ಎಲ್ಲಿ S ಕ್ಯಾರೆಕ್ಟರ್ ಜಾಸ್ತಿ ಇದೆಯೋ,
ಆಕ್ಸಿಡೇಷನ್ ಸ್ಟೇಟ್ ತಗೊಂಡಾಗ ಎಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಹೈ ಇದೆಯೋ ಇದೆಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಬರ್ತೀರಿ. ಸೊ ಯಾವ ಎಲಿಮೆಂಟ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿಯಾಗಿ ಕಾಣಿಸುತ್ತೋ ಅದರ ಕಡೆಗೆ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮೋರ್ ಡಿಸ್ಪ್ಲೇಸ್ಡ್. In the case of HF, the shared pair of electrons are more displaced towards the fluorine atom. ಫ್ಲೂರಿನ್ ಆಟಮ್ನ ಕಡೆಗೆ ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ ಆಗಿರುತ್ತೆ. ಅದೇ ಥರ ಇವಾಗ ನಾನು ಇಲ್ಲಿ IBr ಅಂತ ಹೇಳಿ ಬರೆದೆ, ಇನ್ನೊಂದು ಕಡೆಗೆ FCl ಅಂತ ಹೇಳಿ ಇನ್ನೊಂದು ಮಾಲಿಕ್ಯೂಲ್ನ ಬರೆದಿಟ್ಟಿದ್ದೇನೆ. ಓಕೆ, ದೀಸ್ ಆರ್ ದಿ ಹೆಟಿರೋನ್ಯೂಕ್ಲಿಯರ್ ಡೈಅಟಮಿಕ್ ಮಾಲಿಕ್ಯೂಲ್ಸ್. ಇದರಲ್ಲಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ನಾವು ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮೋರ್ ಡಿಸ್ಪ್ಲೇಸ್ಡ್ ಟುವರ್ಡ್ಸ್ ವಿಚ್ ಎಲಿಮೆಂಟ್ ಅಂದರೆ ಇವೆರಡನ್ನು ನೋಡಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವುದು ನಿಮಗೆ ನೋಡಿ ನೋಡಿ ಅರ್ಥ ಆಗಿರಬೇಕು. ಬ್ರೋಮಿನ್ ಇಸ್ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಕರೆಕ್ಟಾ? ಸೊ ಹ್ಯಾಲೋಜನ್ಸ್ಗಳನ್ನು ಕೊಟ್ಟಾಗ ಡೌನ್ ದಿ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಹಾಗಿದ್ದಾಗ ಫ್ಲೂರಿನ್ ಈಸ್ ಸೆಡ್ ಟು ಬಿ ಮೋರ್ ಎಲೆಕ್ಟ್ರೋನೆಗೆಟಿವ್, ದೆನ್ ಕಮ್ಸ್ ಕ್ಲೋರಿನ್, ನೆಕ್ಸ್ಟ್ ಕಮ್ಸ್ ಬ್ರೋಮಿನ್ ಆ್ಯಂಡ್ ಲಾಸ್ಟ್ ಕಮ್ಸ್ ಅಯೋಡಿನ್. ಈ ಆರ್ಡರ್ ನಿಮಗೆ ನೆನಪಿರುತ್ತೆ. ಹಾಗಿದ್ರೆ ಅಯೋಡಿನ್ ಮತ್ತು ಬ್ರೋಮಿನಲ್ಲಿ ಬ್ರೋಮಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ದೇರ್ ಫೋರ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮೋರ್ ಡಿಸ್ಪ್ಲೇಸ್ಡ್ ಟುವರ್ಡ್ಸ್ ಬ್ರೋಮಿನ್. ಇನ್ ದ ಕೇಸ್ ಆಫ್ FCl, the shared pair of electrons are more displaced towards the most electronegative fluorine. ಗೊತ್ತಾಗಿದೆಯಾ? ಎಸ್. ಇವಾಗ ನೀವು ಅಬ್ಸರ್ವ್ ಮಾಡ್ತಾ ಬರಬೇಕಾಗಿರೋದು ಏನಂದರೆ, when the shared pair of electrons are displaced towards any one of the element which gains the share develops a partial negative charge. Remember, ನಾನು ಕಂಪ್ಲೀಟ್ ನೆಗೆಟಿವ್ ಚಾರ್ಜ್ ಅನ್ನು ಬರಿತಾ ಇಲ್ಲ. ಕಂಪ್ಲೀಟ್ ನೆಗೆಟಿವ್ ಚಾರ್ಜ್ ಮೈನಸ್ ಅಂತ ಯಾವಾಗ ಹಾಕಬೇಕು ಅಂದರೆ ಬಾಂಡ್ ಕಟ್ ಆದ ಮೇಲೆ. ಇನ್ನೂ ಕೂಡ ಬಾಂಡ್ ಕಟ್ ಆಗಿಲ್ಲ. ಓಕೆ, ಸೊ ಬಾಂಡ್ ಹಾಗೇ ಇದೆ. ಬಾಂಡಲ್ಲಿ ಇರುವಂಥ ಎರಡೂ ಇಲೆಕ್ಟ್ರಾನ್ಸ್ ಯಾರೋ ಒಬ್ಬರ ಕಡೆಗೆ ಮಾತ್ರ ತಳ್ಳಲ್ಪಟ್ಟಿದೆ, ಜಾಸ್ತಿ ಶಿಫ್ಟ್ ಆಗಿದೆ, ಜಾಸ್ತಿ ಡಿಸ್ಪ್ಲೇಸ್ ಆಗಿದೆ. ಬಾಂಡ್ ಇನ್ನೂ ಬ್ರೇಕ್ ಆಗಿಲ್ಲ. ಅಂಥ ಕಂಡೀಷನಲ್ಲಿ ಕಂಪ್ಲೀಟ್ ನೆಗೆಟಿವ್ ಚಾರ್ಜನ್ನು ಬರೆಯೋ ಹಾಗಿಲ್ಲ. ದ ಎಲಿಮೆಂಟ್ ವಿಚ್ ಗೇನ್ಸ್ ದ ಶೇರ್ ಆಫ್ ಇಲೆಕ್ಟ್ರಾನ್ಸ್ ವಿಲ್ ಡೆವಲಪ್ಸ್ ಎ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಇದನ್ನು ಡೆಲ್ಟಾ ಸಿಂಬಲಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಫ್ಲೂರಿನಿನ ಮೇಲೆ ಡೆವಲಪ್ ಆಯಿತು. Similarly, the element which loses its share of electrons will develop a partial positive charge. ಗೊತ್ತಾಗಿದೆಯಾ? ಇಲ್ಲಿ ನೋಡಿ HCl ಅಲ್ಲಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಕ್ಲೋರಿನ್, therefore the shared pair of electrons are more displaced towards chlorine. As a result, chlorine develops partial negative charge and hydrogen develops partial positive charge. Similarly, bromine partial negative, iodine partial ಪಾಸಿಟಿವ್ ಚಾರ್ಜ್ ಬಂತು. ಕಂಪ್ಲೀಟ್ ಬರಿತಾ ಇಲ್ಲ ನಾನು. ಓಕೆ, ನೆಕ್ಸ್ಟ್ FCl ಬಾಂಡ್ ಅನ್ನು ತಗೊಂಡಾಗ ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಂಪೇರ್ಡ್ ಟು ಕ್ಲೋರಿನ್. ಫ್ಲೋರಿನ್ ಗೇನ್ಸ್ ದ ಶೇರ್ ಆಫ್ ಎಲೆಕ್ಟ್ರಾನ್ಸ್, ದೇರ್ ಫೋರ್ ಫ್ಲೋರಿನ್ ಡೆವಲಪ್ಸ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, whereas chlorine develops partial positive charge. ಈಸ್ ಇಟ್ ಓಕೆ? ಎಸ್. ಇದನ್ನು ನೀಟಾಗಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಹೋಗಿ. ಸೊ ನಿಮಗೆ ಚಾರ್ಜ್ ಎಷ್ಟು ಬರೆಯೋದು ಅಂತ ಹೇಳಿ ಗೊತ್ತಾಯಿತು. ಪಾರ್ಷಿಯಲ್ ಪಾಸಿಟಿವ್, ಪಾರ್ಷಿಯಲ್ ನೆಗೆಟಿವ್. ಕೀಪಿಂಗ್ ಇಟ್ ಅಸೈಡ್, ಜಸ್ಟ್ ಅಬ್ಸರ್ವ್ ದಿ ವರ್ಡ್ ಪೋಲಾರ್. ಇವಾಗ ಇಲ್ಲಿ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಅಂದರೆ ಎರಡು ಪೋಲ್ಸ್ಗಳನ್ನು ಬರೆದಿಟ್ಟಿದ್ದೇವೆ. ಒಂದು ಪಾಸಿಟಿವ್ ಪೋಲ್, ಇನ್ನೊಂದು ನೆಗೆಟಿವ್ ಪೋಲ್. ಈ ಥರ ಚಾರ್ಜಲ್ಲಿ ಸಪರೇಟ್ ಆಗುತ್ತೋ, ಚಾರ್ಜ್ ಸಪರೇಷನ್ ಎಲ್ಲಿರುತ್ತೋ ಅಂತಹ ಮಾಲಿಕ್ಯೂಲ್ಸ್ಗಳನ್ನು ಪೊಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರೀತಾ ಇದ್ದಾವೆ. ಪೊಲಾರ್ ಮಾಲಿಕ್ಯೂಲ್ಸ್. ಅದರಲ್ಲಿ ಮತ್ತೆ ಸಬ್ ಟೈಪ್ಸ್ಗಳು ಬರ್ತಾ ಹೋಗುತ್ತೆ. ಅದೆಲ್ಲ ನೀವು ನೆಕ್ಸ್ಟ್ ಕಮಿಂಗ್ ಚಾಪ್ಟರ್ಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀರಿ. ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ಚಾರ್ಜ್ ಸಪರೇಷನ್ ಇದೆ ಅಂದರೆ ಬೇಸಿಕ್ ಲೆವೆಲಲ್ಲಿ ಅದನ್ನು ಪೊಲಾರ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಿ. ಓಕೆನಾ? ನಾವು the polarity of a given molecule is expressed in terms of dipole moment. ಡೈಪೋಲ್ ಮೂಮೆಂಟಿನ ಟರ್ಮ್ಸ್ಗಳಲ್ಲಿ ಪೊಲಾರಿಟಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಹೈಯರ್ ಪೊಲಾರಿಟಿ ಇದೆ ಅಂದರೆ ಡೈಪೋಲ್ ಮೂಮೆಂಟಿನ ವ್ಯಾಲ್ಯೂಸ್ಗಳು ಜಾಸ್ತಿ ಇರುತ್ತೆ. ಮಾಲಿಕ್ಯೂಲ್ಗೆ ಪೊಲಾರಿಟಿ ಕಡಿಮೆ ಇದೆ ಅಂತ ಹೇಳಿದರೆ ಡೈಪೋಲ್ ಮೂಮೆಂಟಿನ ವ್ಯಾಲ್ಯೂಸ್ಗಳು ಕಡಿಮೆ ಇರುತ್ತೆ. ಕೀಪ್ ಇನ್ ಮೈಂಡ್, ಡೈಪೋಲ್ ಮೂಮೆಂಟ್ ವ್ಯಾಲ್ಯೂಸ್ ಆರ್ ಫೌಂಡ್ ಟು ಬಿ ವೆರಿ ಮಚ್ ಹೈ ಇನ್ ದ ಕೇಸ್ ಆಫ್ ಹೈಯರ್ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್. ಇವಾಗ ಎರಡು ಎಲಿಮೆಂಟನ್ನು ಕೊಟ್ಟಿರ್ತಾರೆ, HF ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲೇ ಅಬ್ಸರ್ವ್ ಮಾಡ್ತಾ ಬನ್ನಿ, HF ಅಂತ ಇದೆ, ಇನ್ನೊಂದು HCl ಇದೆ, ಇನ್ನೊಂದು HBr ಇದೆ, ಇನ್ನೊಂದು HI ಅಂತ ಇದೆ. ಹೈಡ್ರೋಜನ್ ಕಾಮನ್ ಆಗಿದೆ 4 ಕೇಸಲ್ಲಿ, ಕರೆಕ್ಟ್? ಸೊ ಆನಯಾನ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಮಾತ್ರ ಡಿಫರ್ ಆಗಿದೆ. ಓಕೆ, ಸೊ ಇವಾಗ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂದರೆ ಯಾವುದಾಯಿತು? ಫ್ಲೋರಿನ್.
ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂದರೆ ಯಾವುದು? ಅಯೋಡಿನ್. ಸೊ ನೀವು ಇದಿಷ್ಟನ್ನು ತಲೆಯಲ್ಲಿ ಇಟ್ಕೊಂಡಿದ್ರೆ ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಿದ್ರೆ ಗೊತ್ತಾಗಿ ಹೋಯಿತು. ವೇರ್ ದೆರ್ ಈಸ್ ಮೋರ್ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕೇಳಿದರೆ ಯು ನೀಡ್ ಟು ಸ್ಪೆಸಿಫೈ HF. Higher difference in electronegativity is found in the case of HF and less difference in electronegativity is found in the case of HI. ಯಾಕಂದರೆ ಹೈಡ್ರೋಜನ್ ಫಿಕ್ಸ್ ಆಗಿದೆ, ಎಲ್ಲ ಕಡೆ ಕಾಮನ್ ಆಗಿದೆ. ಒಂದು ಮಾತ್ರ ವೇರಿಯಬಲ್ ಇರೋದ್ರಿಂದ ಲಾರ್ಜರ್ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ is found in the case of HF. So higher the difference in electronegativity between the two combining elements, then higher is the dipole moment. Keep in mind, dipole moment is the measure of polarity of a molecule. ಪೊಲಾರಿಟಿಯನ್ನು ಮೆಷರ್ ಮಾಡಲಿಕ್ಕೆ ನಾವು ಯೂಸ್ ಮಾಡಿರುವಂಥ ಟರ್ಮ್ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಯಾವಾಗ ಜಾಸ್ತಿ ಇದೆ ಅಥವಾ ಪೊಲಾರಿಟಿ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ಎರಡು ಕಂಬೈನಿಂಗ್ ಎಲಿಮೆಂಟ್ಸ್ಗಳ ನಡುವೆ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರಬೇಕು. ಹೈಯರ್ ದಿ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ದ ಟೂ ಕಂಬೈನಿಂಗ್ ಎಲಿಮೆಂಟ್ಸ್, ದೆನ್ ಹೈಯರ್ ಇಸ್ ದ dipole moment of that molecule. You can observe the values. For HF, the dipole moment is 1.86 dB. Okay, D ಅಂತ ಬರೆದರೆ dB ಅಂತ ಯೂನಿಟ್ ಅದು. HCl ಅಲ್ಲಿ 1.11 dB ಇದೆ. HBr 0.79 dB and HI 0.38 dB ಇದೆ. ಯಾವುದು ಮೋರ್ ಪೊಲಾರ್ ಮಾಲಿಕ್ಯೂಲ್ ಅಂದರೆ ಯು ಕ್ಯಾನ್ ಕೋಟ್ HF. Is it okay? So these are the applications of the electronegativities. Next, some questions to recall the concepts. Define electronegativity, that you can recall. Then differentiate electronegativity and electron gain enthalpy. ಅಂದರೆ ನಾನು ನೆಕ್ಸ್ಟ್ ಸೆಷನಲ್ಲಿ electron gain enthalpy ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. Keep in mind, ಇಲೆಕ್ಟ್ರೋನೆಗೆಟಿವಿಟಿ, ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಗೆ ಒಂದು ಡಿಫರೆನ್ಸನ್ನು ನಿಮಗೆ ಮಧ್ಯ ಮಧ್ಯ ಕೋಟ್ ಮಾಡ್ತಾ ಬಂದೆ. ಇಲೆಕ್ಟ್ರೋನೆಗೆಟಿವಿಟಿ ಈಸ್ ಎ ಪೀರಿಯಾಡಿಕ್ ಪ್ರಾಪರ್ಟಿ ಆಫ್ ದಿ ಎಲಿಮೆಂಟ್ ಇನ್ ದ ಬಾಂಡೆಡ್ ಸ್ಟೇಟ್, ವೆರಾಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಈಸ್ ಎ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಇನ್ ದ ಐಸೋಲೇಟೆಡ್ ಸ್ಟೇಟ್. ಇದು ಒಂದು ಸಿಂಗಲ್ ಎಲಿಮೆಂಟ್, ಅದರ ಆಟಮ್ನ ಐಸೋಲೇಟ್ ಮಾಡಿ ನೀವು ಸ್ಟಡಿ ಮಾಡುವಂಥ ಪ್ರಾಪರ್ಟಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆ್ಯಂಡ್ ಅಯೋನೈಸೇಷನ್ ಎಂಥಾಲ್ಪಿ. ಬಟ್ ಅದೇ ಎಲೆಕ್ಟ್ರೋನೆಗೆಟಿವಿಟಿ ಅಂದಾಗ ಐಸೋಲೇಟ್ ಮಾಡಿ ಕಲಿಯೋದಿಲ್ಲ, ಬಾಂಡೆಡ್ ಸ್ಟೇಟಲ್ಲಿ ನೀವು ಕಲಿತಾ ಹೋಗ್ತೀರಿ. ಆ ಒಂದು ಡಿಫರೆನ್ಸನ್ನು ಹೇಳಿದ್ದೇನೆ, ಇನ್ನು ಉಳಿದಂತೆ ಇರುವಂಥ ಡಿಫರೆನ್ಸಸ್ಸನ್ನು ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗ್ತೇವೆ. ಈಸ್ ಇಟ್ ಓಕೆ?